ಭಾರತ ನಮ್ಮ ದೇಶ. ಎಲ್ಲ ಭಾರತೀಯರು ನಮ್ಮ ಅಣ್ಣ ತಂಗಿಯರು. ನಾನು ನನ್ನ ದೇಶನ ಪ್ರೀತಿಸ್ತೀನಿ. ಸಂಪೂರ್ಣವಾದ ವೈವಿಧ್ಯಮಯವಾದ ಕಲೆಯುಳ್ಳ ನಾಡಲ್ಲಿ ಜನಿಸಿದ್ದಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ನಾನು ನನ್ನ ತಂದೆ ತಾಯಿಗೂ ಗುರುಕುಲಕ್ಕೂ ಹಿರಿಯರಿಗೂ ಗೌರವ ಕೊಡುತ್ತೇನೆ. ನಾನು ನನ್ನ ದೇಶಕ್ಕೆ, ನಮ್ಮ ನಾಡಿಗೂ, ದೇಶಕ್ಕೂ, ರಾಜ್ಯಕ್ಕೂ ಕಷ್ಟಪಡೋದಕ್ಕೆ ನಾನು ತಯಾರಾಗಿದ್ದೇನೆ. ಮೆಲ್ಗೆ ಮೆಲ್ಗೆ ನಿಧಾನ. ಇಲ್ಲಿ ನೋಡ್ರಪ್ಪ, ನೀವು ಬೇಗ ಹೊರಡಿ. ನನಗೂ ಟೈಮ್ ಆಯ್ತು, ನಾನು ಹೋಗ್ತೀನಿ. ನೀವು ಹೊರಡಿ ಅಣ್ಣ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮಕ್ಕಳು ದೇವರ ಸಮಾನ, ಯಾವತ್ತೂ ಸುಳ್ಳು ಹೇಳಬಾರ್ದು. ಸ್ಟೇಷನ್ ಪಕ್ಕದಲ್ಲೇ ಇರೋ ನದಿ ತೀರದಲ್ಲಿ ಆ ವ್ಯಕ್ತಿ ನಡ್ಕೊಂಡು ಬರ್ತಿದ್ದ. ಆ ವ್ಯಕ್ತಿ ಬಂದಿದ್ದಕ್ಕೆ ಖಂಡಿತ ಒಂದು ಕಾರಣ ಇದ್ದೇ ಇರುತ್ತೆ. ಏನ್ ಮೇಷ್ಟ್ರೆ ಇದು? ನೀವು ಕಲಿಸ್ತಾ ಇದ್ದೀರಾ ಅಥವಾ ಮಕ್ಕಳು ನಿಮಗ್ ಕಲಿಸ್ತಾ ಇದ್ದಾರಾ? ನೀವು HM ಆಗಿರೋದ್ರಿಂದ ಏನ್ ಬೇಕಾದ್ರೂ ಹೇಳ್ಬಹುದು, ಆದ್ರೆ ಈ ರೀತಿ ಚಿಕ್ಕ ಹುಡುಗರ ಮುಂದೆ ನನ್ನನ್ನ ಕೇವಲವಾಗಿ ಮಾತಾಡಬೇಡಿ. ನಾನು ಕೂಡ ಟೀಚರೇನೆ. ಸಂಬಳ ತಗೊಳ್ಳೋದಕ್ ಮಾತ್ರ. ಮಕ್ಕಳೇ, ಒಬ್ಬ ಮನುಷ್ಯ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಓದ್ಬೇಕು ಅಂತ ಅನ್ಕೊಳ್ಳುವಾಗ ನೀವೇನ್ ಮಾಡ್ಬೇಕು? ಯಾವ ತರ ಮಕ್ಕಳಾಗಿ ಓದ್ಬೇಕು? ಒಳ್ಳೆ ಮಕ್ಕಳಾಗಿ ಚೆನ್ನಾಗಿ ಓದ್ಬಿಟ್ಟು ದೊಡ್ಡ ವ್ಯಕ್ತಿಗಳಾದ್ರೆ ನಮ್ಮ ದೇಶಕ್ಕೆ ಒಳ್ಳೇದು. ಓದಿದ್ರೆ ನೀವೆಲ್ಲ ಹೀರೋಗಳಾಗ್ತೀರಾ. ಮಾಡೋ ಕೆಲ್ಸನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಬೇಕು. ಯಾವತ್ತು ಕೆಟ್ಟ ಮಕ್ಕಳ ತರ ನೀವು ನಡ್ಕೋಬಾರ್ದು. ತುಂಬಾ ಕಷ್ಟ. ತುಂಬಾ ವರ್ಷದ ಹಿಂದೆ ನಾನು ಸಮುದ್ರಕ್ಕೆ ಹೋದವನೆ, ಅದು ಆವಾಗ. ಆದ್ರೆ ಈಗ ಹೋಗೋರ್ಗೆ ಕೈ ತುಂಬಾ ಕಾಸಿದೆ. ರಿಸರ್ವ್ ಬ್ಯಾಂಕ್ ನ ಸಮುದ್ರಕ್ಕೆ ಬದಲಾಯಿಸಿದಾರ. ಸಾಲ ಕೊಟ್ಟು ನೋಡು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ನಾನ್ ಅಂಗಡಿಗೆ ಸಾಮಾನ್ ತರಕ್ ಹೋದ್ರೆ ನನ್ಗೆ ಸಾಲ ಕೊಡ್ತಾ ಇಲ್ಲ. ಹೌದಾ, ಸರಿ ತಗೋ ಇಟ್ಕೋ. ನಾನ್ ಬಂದು ನಿನ್ನ ಹತ್ರ ಸಾಲ ತಗೊಂಡಿದ್ದಕ್ಕೆ ನಿನ್ ಸೂಪರ್ ಮಾರ್ಕೆಟ್ ಲಾಸ್ ಆಯ್ತು ಅಂತ ಹೆಸರು ನನಗ್ ಬೇಡ. ಬೇರೆಯವ್ರಿಗೆಲ್ಲ ಸಾಲ ಕೊಡ್ತೀಯಲ್ಲ, ಅವಾಗೇನಾಗಲ್ಲ. ಯಾರನ್ನ ಹೇಳ್ತಿದ್ಯಾ? ಎಷ್ಟು ಜನಕ್ ನೀನ್ ಕೊಟ್ಟಿರ್ತೀಯ? ಒಂದ್ ಹೇಳ್ತಾ ಇದೀನಿ, ನೆನ್ಪಿಟ್ಕೋ. ಇವತ್ತಿಲ್ಲ ಅಂದ್ರೆ ನಾಳೆ ನಾವೆಲ್ಲ ಸಮಾಧಿನೇ ಆಗೋದು, ನೋಡ್ಕೋ. ಅದು ಸರಿನೇ. ಬರ್ತಿದಾರಲ್ಲ. ಎಲ್ಲ ಎದ್ ನಿಂತ್ಕೊಳ್ಳಿ, ಬೇಗ ಎದೊಳಿ, ಕೂತ್ಕೊಳ್ಳಿ. ಯಾ ಇಲಾಹಿ, ಯಾ ಇಲಾಹಿ, ಯಾ ಮುಜೀದ್, ದಹವತ್ತಿಂ, ಯಾ ಮುಜೀದ್ ದೇವತ್ತಿಂ, ಯಾ ಇಲಾಹಿ, ಯಾ ಮುಜೀದ್ ದೇವತ್ತಿಂ, ಯಾ ಇಲಾಹಿ. ಇಲ್ಲಿ ನೋಡಿ ಅಲಿ ಮಾಸ್ಟ್ರೆ, ಇಲ್ಲಿರೋ ಮಕ್ಕಳ ಜೀವನ ಮತ್ತೆ ಭವಿಷ್ಯನ ನಮ್ಮಂತ ಮಾಸ್ಟರ್ ಕೈಲಿರುತ್ತೆ. ನಾವೆಲ್ಲಾ ಕೆಲಸ ಮುಗಿಸ್ಬಿಟ್ಟು ನಾವು ಹೇಳ್ಕೊಡೋ ಕೆಲಸ ಏನಂದ್ರೆ ಮಕ್ಕಳಿಗೆ ಓದಿಸೋದು. ತುಂಬಾ ಮೀನ್ ಸಿಗುತ್ತೆ ಅಂತ ಹೇಳಿದ್ರು, ನಾನು ಅದಕ್ಕೆ ಬೋಟ್ ಹತ್ಕೊಂಡು ಹೋಗ್ಬಿಟ್ಟೆ. ಮೀನ್ ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಬಿಟ್ಬಿಡಿ. ನಾವು ಚೆನ್ನಾಗಿ ಹೇಳ್ಕೊಡ್ತೀವಿ ಅಂತಾನೆ ಅವ್ರ ಅಪ್ಪ ಅಮ್ಮ ಎಲ್ಲ ಇಲ್ಲಿ ಬಿಟ್ಟಿರೋದು. ಇದೇನ್ ಸಾರ್ ಯಾವಾಗ್ಲೂ ಹೀಗೆ ಹೇಳ್ತಿರ್ತೀರಾ? ನಾನು ನೀವು ತಲೆ ಕೆಳಗಾಗಿ ಓದ್ಸಿದ್ರು ಸರಿ, ಈ ಸಮುದ್ರದ ಹತ್ರ ಇರೋರು ಪ್ರೆಸಿಡೆಂಟ್ ಆಗೋದೇ ಇಲ್ಲ. ಅಷ್ಟೇ ಯಾಕೆ, ಸರ್ಕಾರದ ಆಫೀಸಲ್ಲಿ ಒಂದು ಪ್ಯೂನ್ ಕೆಲ್ಸನೂ ಸಿಗಲ್ಲ ನೋಡ್ತೀರಿ ನೀವ್ ಬೇರೆ. ಇವ್ರ ಅಪ್ಪ ಅಮ್ಮಂಗೆ ಮನೇಲಿ ಇವ್ರ ಕಾಟ ತಡಿಯಕ್ಕಾಗ್ದೆ ತಪ್ಪಿಸ್ಕೊಳ್ಳೋದಕ್ಕೆ ಸ್ಕೂಲ್ ಕಳಿಸ್ತಿದ್ದಾರೆ. ಮಧ್ಯಾಹ್ನ ಊಟ ಬೇರೆ ಫ್ರೀಯಾಗಿ ಸಿಗುತ್ತಲ್ವಾ? ಒಂದು ವಿಷಯ ಗೊತ್ತಾ ಮಾಸ್ಟರ್? ಗೊತ್ತು ನನಗೆ. ಕುಡಿಯೋದ್ರ ಬಗ್ಗೆ ತಾನೆ? ಅದಲ್ಲ ಮಾಸ್ಟ್ರೆ. ಮತ್ತಿನ್ನೇನು? ಏನಾದ್ರೂ ಒಂದು ಕಾರಣ ಹೇಳಿ ಈ ಸ್ಕೂಲ್ ನ ಮುಚ್ಚಬೇಕು ಅಂತ ಗೌರ್ಮೆಂಟ್ ಅನ್ಕೊಂಡಿದೆ.
ನಿಮಗ್ ಸಮುದ್ರಕ್ಕೆ ಹೋಗಕ್ ಬರುತ್ತೆ, ಮೀನ್ ಹಿಡಿಯಕ್ ಬರುತ್ತೆ, ಏನೇನೋ ಹಾ, ಗೊತ್ತು. ಗೊತ್ತು. ಅದ್ ನನಗ್ ಗೊತ್ತು. ಇದಕ್ಕಿಂತ ಪುಣ್ಯವಾದ ಕೆಲಸ ಯಾವ್ದೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಆ, ಸಮುದ್ರಕ್ಕೆ ಹೋಗೋದಕ್ಕೆ ನನಗ್ ಗೊತ್ತಿರೋ ಕೆಲ್ಸನ ಬೇರೆ ಮಾಸ್ಟರ್ಗಳಿಗೆ ಹೇಳ್ಕೊಡೋದಕ್ ಆಗಲ್ವಲ್ಲ. ನನ್ನ ನೋಡಿ ನಿಮ್ಗೆ ಹೊಟ್ಟೆ ಉರಿ. ಏನ್ರೋ ಹೋಗ್ ಆಟ ಆಡ್ಕೊಳ್ರಿ, ಹೋಗ್ರೋ. ಏಯ್ ಏನೋ ಹೇಳಿದ್ರಿ? ಮಜ್ಗೆ ಆಂಟಿನಾ? ನನ್ನ ಹೆಸರು ಸರೋಜಾ. ಹ್ಮ್. ಏ, ಲೇ, 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 ಲೇ. ಎಲ್ಲರೂ ಕ್ಲಾಸ್ಗೆ ಹೋಗಿ. ಆ. ಆ. ನನಗೆ ಇಂಟರ್ವ್ಯೂಗೆ ಹೋಗ್ಬೇಕು. ಇಂಟರ್ವ್ಯೂಗ ಒಳ್ಳೆ ಕಂಪನಿ, ಒಳ್ಳೆ ಪೇಮೆಂಟ್ ಕೊಡ್ತೀನಿ ಅಂತ ಆಡಲ್ಲಿ ಹಾಕಿದ್ದಾರೆ. ಕೆಲ್ಸ ಹುಡ್ಕೋದೆ ನನ್ ಮಗನ್ ಕೆಲ್ಸ ಆಗೋಯ್ತು. ಯಾವ ಕೆಲ್ಸ ಇದ್ರೂ ಅದಕ್ಕೊಂದ್ ಮರ್ಯಾದೆ ಇದೆ. ಸಿಕ್ಕಿರೋ ಕೆಲ್ಸನ ನಿಯತ್ತಾಗಿ ಮಾಡ್ತಾ ಹೋದ್ರೆ ಕೆಲ್ಸ ಅವನ್ನೇ ಹುಡ್ಕೊಂಬರುತ್ತೆ. ಆ. ಆ, ಭಯ್ಯ, ಏನಾದ್ರೂ ದುಡ್ಡಿದೀಯಾ? ನೀವು ಬರೋದನ್ನ ನೋಡೇ ನಂಗೆ ಗೊತ್ತಾಯ್ತು. ಎಷ್ಟು ಬೇಕು? ಒಂದ್ 100 ರೂಪಾಯಿ. ಹಿಂದೆ ನೀನ್ ಕೊಟ್ಟಿರೋ ದುಡ್ಡನ್ನೇ ನಾನು ಇನ್ನೂ ವಾಪಸ್ ಕೊಟ್ಟಿಲ್ಲ. ನಾವಿಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ತಾನೇ ಬೆಳೆದಿದ್ದು. ನೀನ್ ಸ್ವಲ್ಪನಾದ್ರೂ ದುಡ್ಡನ್ನ ತೆಗ್ದಿಟ್ಟಿರ್ತೀಯ ಅಂತ ನಂಗೆ ಗೊತ್ತು. ನಿನಗ್ ತೊಂದರೆ ಆಗಿದೆ ಅಂತಂದ್ರೆ ನಾನ್ ಹೇಗ್ ಬೇಡ ಅಂತೀನಿ? ಅವನೆಲ್ಲಿ ಹೋಗ್ತಾನೋ ಅವ್ನು ಕೊಟ್ ಕಳ್ಸು. ತುಂಬಾ ಜಾಸ್ತಿ ಹೇಳ್ತಿದ್ದ, ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಪ್ಪ. ಹೇಳಿದ್ದೀನಿ, ಅಲ್ಲಿ ನೋಡಿ ಅಣ್ಣ ಬರ್ತಿದ್ದಲ್ಲ. ನೋಡ್ರಿ, ನೀವೇ ನೋಡ್ರಿ, ಎಷ್ಟು ಫ್ರೆಶ್ ಆಗಿದೆ. ಇನ್ನ ಒದ್ದಾಡ್ತಿದೆ ಮೀನು. ಅಣ್ಣ ನೋಡಿ ಅಣ್ಣ, ಫ್ರೆಶ್ ಆಗಿರೋ ಮೀನು. ಕೊಡ ಇಲ್ಲಿ. ನೋಡಿ, ಇನ್ನ ಒದ್ದಾಡ್ತಿದೆ ಮೀನು. ನೋಡಿ ನಾನು ತಗೊಳ್ಳೋದಾಗಿದ್ರೆ ಕೊಡೋನ್ಗೂ ತಗೊಳ್ಳೋನ್ಗೂ ನಷ್ಟ ಆಗ್ದಿರೋ ತರ ನಾನು ಖರೀದಿ 650 ರೂಪಾಯಿ ಕೊಟ್ಟಿದ್ದೆ, ತಗೊಳ್ಳಿ ನೀವು. 600 ರೂಪಾಯಿ ಕೊಡಿ. ಎಷ್ಟು? 600 ರೂಪಾಯಿ. ನಮಗೂ ಏನಾದ್ರೂ ಸಿಗ್ಬೇಕಲ್ವಣ? ಸರಿ ಕೊಡು. ತಗೊಳ್ಳಿ ಅಣ್ಣ. ತೆಂಗಿನ ಮರದ ಪಕ್ಕದಲ್ಲಿ ಹಳ್ಳ ತೋಡಿದ್ರೆ ತೆಂಗಿನ ಮರದ ಬೇರೆ ಸಿಗೋದು, ಮಾವಿನ ಮರದ ಪಕ್ಕ ತೋಡಿದ್ರೆ ಮಾವಿನ ಬೇರೆ ಸಿಗೋದು. ಅದೇ ತರ ದೇವಸ್ಥಾನಕ್ಕೆ, ದರ್ಗಾಗಳಿಗೆ ಅದರದೇ ಆದ ಒಂದು ಬೇರಿರುತ್ತೀರಿ. ಸುಮ್ನೆ ಏನೇನೋ ಹೇಳ್ಕೊಂಡು ಗೋಲ್ಮಾಲ್ ಮಾಡ್ತಾರೆ. ಮತ್ತೇನೇನು? ಸುಮ್ನೆ ನೀವಿಲ್ ಬಂದ್ ಕುತ್ಕೊಂಡು ಇಲ್ದೇ ಇರೋದೆಲ್ಲ ಮಾತಾಡ್ಬೇಡಿ ಅಲಿಬಾಯಿ. ಸಲಾಂ ಅಲೈಕುಂ. ವಾಲೇಕುಮ್ ಅಸಲಾಂ. ಸ್ವಲ್ಪ ಜಾಗ ಬಿಡ್ರಿ, ಹೋಗಿ. ಅಪ್. ನನಗೂ ಒಂದು ಟೀ ಹೇಳ್ತೀರಾ? ನಾನು ಹೇಳಿದ್ರೆ ಬರುತ್ತಾ ನೋಡೋಣ. ನಾರಾಯಣ, ಒಂದ್ ಟೀ ಹಾಕು, ಸಕ್ಕರೆ ಕಡಿಮೆ. ಆಮೇಲೆ ನಮ್ಮ ಮಗಳು ಸಾಹಿರಾಗೆ. ನಮ್ಮ ಮಗಳ? ಇಲ್ಲ, ನಿಮ್ ಮಗಳು ಸಾಹಿರಾಗೆ 10-15 ವರ್ಷ ಆಗಿದ್ಯಲ್ವಾ? ಆಗ್ಲಿ. ನೋಡಿ ಇದನ್ನ. ಒಳ್ಳೆ ತುಪ್ಪದ ಹಲ್ವಾ ತರ ಹುಡ್ಗ, ಇಲ್ಲೇ ಪಕ್ಕದಲ್ಲಿದ್ದಾನೆ. ಒಳ್ಳೆ ಶ್ರೀಮಂತ ಮನೆತನ, ದುಬೈಯಲ್ಲಿ ಓನ್ ಬಿಸ್ನೆಸ್ ಮಾಡ್ತಿದ್ದಾನೆ. 100,000 2 ಲಕ್ಷ ಕ್ಯಾಶು, ಒಂದ್ ಕಾರ್ ಕೊಡ್ತೀನಿ ಅಂತ ಹಿಂದೆನೆ ಸುತ್ತಿದ್ದಾನೆ. ಹತ್ತೇ ಇಲ್ವಾ? ನೀವು ಸ್ಕೂಲಲ್ಲಿ ಪಾಠ ಮಾಡ್ತೀರಾ, ಮೀನ್ ಹಿಡಿತೀರಾ, ಅದ್ರ ಜೊತೆಗೆ ಬ್ರೋಕರ್ ಕೆಲಸನೂ ಮಾಡ್ತೀರಾ. ಇದು ಹಾಗಲ್ಲ. ಒಂದ್ ಹೆಣ್ಣು ಗಂಡಿಗೆ ಹೆಣ್ಣ ಸೇರ್ಸೋ ದೇವ್ರು ಕೊಟ್ಟಿರೋ ನನಗೆ ಒಳ್ಳೆ ಕೆಲ್ಸ. ಈ ಸಮುದ್ರದ ತೀರದಲ್ಲಿ ಎಲ್ ನೋಡಿದ್ರು ಬ್ರೋಕರ್ಸೆ. ಆದ್ರೆ ನೀವಂತೂ ಯಜಮಾನ್ರೆ. ಸಾಯಿರನ ಓದ್ಸಿ ಕೆಲ್ಸ ಮಾಡಿಸಿ ನೀವು ಬದುಕ್ಬೇಕು ಅಂತ ಏನಿಲ್ವಲ್ಲ. ಆ ಅಲ್ಲಾ ದಯದಿಂದ ಆತರ ಏನೂ ಆಗಿಲ್ಲ. ಮತ್ತೆ ಮದ್ವೆ ಮಾಡಿ ಕಳ್ಸೋತಾನೆ. ಇಲ್ಲಿ ಕೇಳಿ ಮೇಷ್ಟ್ರೆ, ಅವ್ರ ಹೆಣ್ಮಕ್ಳಾಗಿರೋದ್ರಿಂದ 16-18 ವರ್ಷ ಆಗ್ತಿದ್ ಹಾಗೆ ಅವ್ರಿಗೆ ಮದ್ವೆ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವಳಿಗೆ ಓದಕ್ ಇಷ್ಟನೂ ಇದೆ, ಅರ್ಹತೆನೂ ಇದೆ, ಓದ್ಲಿ ಬಿಡು. ಡಾಕ್ಟ್ರೋ ಕಲೆಕ್ಟ್ರೋ ಆಗ್ಲಿಲ್ಲ ಅಂದ್ರೂ ಒಂದ್ ವಿಷಯನ ಕೇಳಿದ್ರೆ ನೋಡಿದ್ರೆ ಅರ್ಥ ಮಾಡ್ಕೊಳ್ಳೋ ಜ್ಞಾನ ಸಿಕ್ಕಿದ್ರೆ ಸಾಕು. ನಾಳೆ ಒಂದಿಬ್ರು ಮಕ್ಳಾದ್ರೆ ಅವ್ರಿಗೊಂದೆರಡು ಅಕ್ಷರ ಹೇಳ್ಕೊಡ್ಬಹುದು ಅಲ್ವಾ? ಬೇರೆ ಮನೆ ಹುಡುಗಿರ್ ಬಗ್ಗೆ ಬಿಟ್ಟಾಕಿ ನಮ್ಮನೆ ಹುಡುಗಿರ್ನ ಈ ತರ ಬಿಟ್ರೆ ಚೆನ್ನಾಗಿರುತ್ತಾ? ಆಮೇಲೆ ತೊಂದ್ರೆ ಆಗುತ್ತ್ರಿ. ಓದೋಕೆ ಅಂತ ಹೋಗಿ ಇದುವರೆಗೂ ಯಾರು ಕೆಟ್ಟ ಹೋಗಿಲ್ಲ. ಎಷ್ಟೇ ಓದಿದ್ರು ಒಳ್ಳೆಯವ್ರಾಗ್ದಿರೋರು ಇಲ್ಲೇ ಇದ್ದಾರೆ.
ಅದೇ ತಾನೇ ನೋಡ್ದೆ. ನಾನು ನೀವು ಓದಿರೋ ಕುರಾನ್ನ ಮೊದಲನೇ ವಾಕ್ಯ ಗೊತ್ತಿದೆಯಲ್ಲ, ಇಕ್ರಹ ಅಂದ್ರೆ ಗೊತ್ತಿದೆ ಅಲ್ವಾ? ಇಕ್ರಹ ಅಂದ್ರೆ ಓದ್ಬೇಕು ಅಂತ ಅರ್ಥ. ಮನುಷ್ಯನಾಗಿ ಹುಟ್ಟದ್ಮೇಲೆ ಓದ್ಬೇಕು ಅಂತ ಕಳ್ಸ್ಕೊಟ್ಟಿದ್ ಮತಾನೇ ಇಸ್ಲಾಂ ಮತ. ಹಾಗಾದ್ರೆ ನಾನು ಅಯ್ಯೋ ಕುತ್ಕೊಳ್ರಿ. ಒಂದ್ ಕಾಲದಲ್ಲಿ ಇಂಗ್ಲಿಷ್ನ ಸೈತಾನನ ಭಾಷೆ ಅಂತ ಕರೆದವ್ರು ನಾವು. ನನ್ ಮಗಳು ಚೆನ್ನಾಗ್ ಓದ್ತಾಳೆ, ಸಂತೋಷವಾಗಿ ಆಟ ಆಡ್ತಾ ಸಮುದ್ರದ ಜೊತೆ ಕತೆ ಹೇಳ್ತಾ ನಗ್ನಾಗ್ತಾ ಆಟ ಆಡ್ತಾ ಇರ್ಲಿ ಬಿಡಿ ಅವಳು. ನೀನ್ ನನ್ಗೆ ಜಾಸ್ತಿ ಕಪ್ಪೆ ಚಿಪ್ ತಂದು ಕೊಡ್ತೀಯಾ? ಬೇಗ ಬಂದ್ಬಿಡ್ತಾನೆ ರಾಜ್ಕುಮಾರ. 25, 26, 27, 28, 29, 30, 31, 32, 33, 34, 37, 38, 39, 40. ಕಷ್ಟ ಆಗ್ತಿದ್ರು ಈ ರೀತಿ ಕಾಯೋದು ಸುಖ ಇದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಮ್ಮ, ನಾನು ಹೇಳಿದ ವಿಷಯನ ಅಪ್ಪನ ಹತ್ರ ಸ್ವಲ್ಪ ಹೇಳಮ್ಮ. ತಗೊಳ್ಳಿ ಟೀ. ಟೀಗೆ ಮರ್ತೋಗಿ ಸಕ್ಕರೆ ಹಾಕ್ಬಿಟ್ರಾ? ನಿನಗೂ ಮುಂಚೆ 10 ವರ್ಷದಿಂದ ನಾನು ನಿಮ್ಮಪ್ಪ ನೋಡ್ತಿದ್ದೀನಿ ಕಣೆ. ನಿಮ್ಮನ್ ನೋಡಕ್ ಬಂದಾಗ ಅಪ್ಪ ಹೇಗಿದ್ರು? ಚೆನ್ನಾಗಿದ್ರಾ? ನನ್ನ ಅಪ್ಪ ಈಗ್ಲೂ ಹೀರೋ ತರಾನೇ ಇದ್ದಾರೆ. ಕೂದ್ಲು ಉದ್ರಿದೆ ಅಷ್ಟೇ. ಬುದ್ಧಿ ಜಾಸ್ತಿ ಇರೋರ್ಗೆ ಹಿಂಗೆ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಸಮುದ್ರದ ಮಧ್ಯಕ್ಕೆ ಹೋಗಿ ಉಪ್ನೀರಲ್ಲಿ ಬಿದ್ದಿರೋದೇ ಇದಕ್ಕೆಲ್ಲ ಕಾರಣ. ನಾನ್ ಬುದ್ಧಿವಂತ ಅಂತಲ್ಲ. ಸರಿ, ನನ್ ಮಗಳು ಏನೋ ಒಂದ್ ವಿಷಯ ಕೇಳಕ್ ಬಂದಿದ್ದಾಳಲ್ಲ, ತುಂಬಾ ಸಂಕೋಚ ಪಡ್ತಿದ್ದಾಳೆ. ಹೇಳಮ್ಮ, ಹೇಳು. ಅವಳ ಸ್ಕೂಲಿಂದ ಎಸ್ಕರ್ಷನ್ಗೆ ಹೋಗ್ತಿದ್ದಾಳಂತೆ. ಅವಳು ಹೋಗಕ್ಕೆ ಒಪ್ಗೆ ಕೇಳ್ತಿದ್ದಾಳೆ. ಅಯ್ಯೋ ಅಪ್ಪ, ಬುದ್ಧಿ ಇಲ್ದಿರೋ ಅಮ್ಮನ್ ಮದ್ವೆ ಆಗಿ ಇಷ್ಟ ವರ್ಷ ಹೆಂಗ್ ಸಹಿಸ್ಕೊಂಡಿದ್ರಿ? ನಾನು ಸುತ್ತಕ್ ಹೋಗ್ತಿಲ್ಲಮ್ಮ. ಸ್ಟಡಿ ಟೂರು ಕನ್ಯಾಕುಮಾರಿಗೆ ಹೋಗ್ತೀನಪ್ಪ. ಹಾಗೇಳು ಮತ್ತೆ, ಇಲ್ಲಿದೆ ವಿಷಯ. ಹೋಗಿಲ್ಲ ಅಂದ್ರೆ +2 ಮಾರ್ಕ್ಸ್ ಕಮ್ಮಿ ಬಂದ್ರೆ ನನಗೇನು ಕೇಳೋ ಹಂಗಿಲ್ಲ. ಹಾ, ಮಾರ್ಕ್ಸ್ ಕಡಿಮೆ ಬರುತ್ತೆ ಅಂದ್ರೆ ತೊಂದ್ರೆನೆ ತಗೊಳೋದ್ ಬೇಡ. ಹಾ, ಹಾಗಿದ್ರೆ ಹೋಗ್ಲಾ? ಖಂಡಿತ. ನನ್ ಮುದ್ದು ಮಗಳು ಒಂದ್ ವಿಷಯನ ಇಷ್ಟಪಟ್ರೆ ಅದ್ ನಡಿಲೇಬೇಕು. ಅವಶ್ಯಕತೆ ಇದ್ರೆ ನಿಮ್ಮ ಅಪ್ಪ ಅದನ್ನ ನಡೆಸ್ತಾನೆ. ಓ, ಥ್ಯಾಂಕ್ ಯು. ಮಗಳೇನೇ ಹೇಳ್ತಾಳೆ, ಅಪ್ಪ ಕೇಳ್ತಾ ಇದ್ದೀರಾ? ಅವಳು ಚಿಕ್ಕ ಹುಡುಗಿನೋ, ಸಂತೋಷವಾಗಿರ್ಲಿ ಬಿಡು. ಚಿಕ್ಕ ಹುಡುಗಿ. ಅಲ್ಲಿರೋ ಮಸೀದಿ ಹತ್ರ ಎಲ್ರೂ ನನ್ನೇ ಕೇಳ್ತಿರ್ತಾರೆ, ನಿನ್ ತಂಗಿಗೆ ಕ್ಲೀನ್ ಆಗಿರಕ್ ಆಗಲ್ವಾ ಅಂತ. ಸ್ಕೂಲ್ಗೆ ಕಾಲೇಜ್ಗೆ ಹೋಗೋ ಬೇರೆ ಹುಡುಗಿರೆಲ್ಲ ಈಗ ಇದ್ದಾರೆ, ಇವಳಿಗೇನಾಗಿದೆ? ಓದು ಅನ್ನೋದಿದೆಯಲ್ಲ, ಅದು ಇರೋದು ಜ್ಞಾನ ಪಡ್ಕೊಳ್ಳೋದಕ್ಕೆ. ನಿನಗೆ ಅರ್ಥ ಆಯ್ತಾ? ಅದನ್ ಬಿಟ್ಟು ಹಾಕಿರೋ ಬಟ್ಟೆ, ಅದ್ರ ಕಲರು ಮತ್ತೆ ಸೈಜ್ ಇಟ್ಕೊಂಡು ಮನುಷ್ಯರನ್ನ ಅಳಿಯೋದ್ರಲ್ಲಿ ಅರ್ಥ ಇರೋದಿಲ್ಲ. ಮತ್ತೆ ನಿಮ್ಮಂತವ್ರು ಕೆಲವರು ಎಲ್ಲಾ ವಿಷಯದಲ್ಲೂ ತಲೆ ಹಾಕ್ತಿರೋದ್ರಿಂದನೇ ಈ ತರ ಸಮಸ್ಯೆ ಆಗ್ತಿರೋದು. ಕೃಷ್ಣ ವಾಸುದೇವ ಶ್ರೀಹರಿ ಗೋಪಾಲ ಕಾಪಾಡಪ್ಪ. ಸರ್ವೇಶ್ವರ ನಮ್ಮೆಲ್ರನ್ನೂ ಕಾಪಾಡಪ್ಪ. ಸುಲೋಚನಾ, ಏನಮ್ಮ? ಆ ಫೋನ್ ಸರಿಯಾಗಿದ್ಯಾ ನೋಡು. ನಿಮ್ ಮಗ ಫೋನ್ ಮಾಡಿಲ್ಲ ಅಂದ್ರೆ ಫೋನ್ ಮೇಲೆ ದೂರ ಹೇಳ್ತಿರಲ್ಲ ಅಕ್ಕ ನೀವು. ಅವ್ರು ಮಾಡ್ತಾರಮ್ಮ. ಮಾಡ್ತಾನೆ. ಸ್ವಂತ ಅಮ್ಮನ್ ಬರ್ತ್ಡೇಗೆ ಫೋನ್ ಮಾಡೋಕ್ಕಾಗದೇ ಇರೋಷ್ಟು ಬ್ಯುಸಿನಾ ಅವನಲ್ಲಿ?
ಬನ್ನಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ತುಂಬಾ ದೊಡ್ಡ ವಿಷಯ. ಪಾಯಸ ಮಾಡಕ್ ಬೇಗ ಬರ್ತೀನಿ ಅಂತ ಹೇಳಿ ಹೋದವಳು. ಇವಳು ಬೇಗ ಬಂದ ಹಾಗೇನೆ. ಅವಳ ಬಗ್ಗೆ ನಿನಗ್ ಗೊತ್ತಿಲ್ವಾ? ಕ್ಲಾಸ್ ಇಲ್ಲ ಅಂದ್ರೆ ಮಧ್ಯಾಹ್ನ ತನಕ ಒಳ್ಳೆ ಮಗು ತರ ಮಲಗಿರ್ತಾಳೆ. ಹೌದು, ಹುಟ್ಟಿದ ಹಬ್ಬದ ದಿನ ಸುಭಾಷಿನೂ ಬಂದಿಲ್ಲ? ಬರೋದಿರ್ಲಿ, ಇಷ್ಟೊತ್ತಾದ್ರೂ ಒಂದ್ ಫೋನ್ ಕೂಡ ಮಾಡಿಲ್ಲ. ಹಾ, ಈ ಕಂಪ್ಯೂಟರ್ ಇಂಜಿನಿಯರ್ ಅಂತ ಹೇಳೋದಕ್ ಸುಲಭ, ಆದ್ರೆ ಎಷ್ಟು ಕಷ್ಟ ಗೊತ್ತಾ? ಟೈಮ್ ಸಿಕ್ಕಿರೋದಿಲ್ಲ. ಶೈಲಜಾನು ಬಂದಿಲ್ವಾ? ಅವಳಿಗೆ ಅವಳ ಗಂಡನ್ಗೆ ಬಿಡು ಮಾಡ್ಕೊಂಡು ತಾಯಿನ್ ನೋಡ್ಕೊಳಕ್ಕೆ ಅವ್ರಿಗೆ ಮೊದ್ಲೇ ಸಮಯ ಇಲ್ವಲ್ಲ. ನನ್ ಗಂಡನ್ನ ಆ ದೇವ್ರು ಬೇಗ ಕರ್ಕೊಂಡ್ಬಿಟ್ರು. ಇರೋನೊಬ್ಬ ಅಣ್ಣ 7 ಸಮುದ್ರ ದೂರದಲ್ಲಿ. ಬೇಡ, ಚಿಕ್ಕ ವಯಸ್ಸಲ್ಲೇ ನಿಮ್ಮನ್ನ ನನ್ನ ಅಣ್ಣ ಅಂತ ಒಪ್ಕೊಂಡೆ. ನೀವು ಸಾಹಿರಾ ನನ್ ಜೊತೆಲೇ ಇದ್ದೀರಾ, ನಂಗಷ್ಟೇ ಸಾಕು. ಇತ್ತೀಚೆಗೆ ನಮ್ಮ ಮನೆ ಕಡೆ ನೀನ್ ಬರ್ತಾನೆ ಇಲ್ವಲ್ಲ? ಮನೆ ಕೆಲಸ ಎಲ್ಲ ಪೂರ್ತಿ ಆಗ್ಲಿ, ಸುಭಾಷು ಇಲ್ಲಿಗೆ ಬರ್ಲಿ. ಅದಾದ್ಮೇಲೆನೆ ಮದ್ವೆಗೆ ದಿನ ಗೊತ್ತು ಮಾಡೋಣ. ದೇವ್ರೆ, ಪರೀಕ್ಷೆಗಳು ಮುಗೀತು, ನಾನು ಬಂದ್ಬಿಟ್ಟೆ. ಒಳ್ಳೇದು, ದೇವ್ರು ನಿನ್ ಜೊತೆ ಇರ್ತಾನೆ. ಬಾ ಸುಲೋಚನಾ, ಶುಭಾಷ ಕಾಫಿ ತಗೊಂಬಾ. ಕಾಫಿ ಎಲ್ಲ ಬೇಡಮ್ಮ, ನನಗೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ನೀನ್ ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಎಲ್ಲ ತಯಾರು ಮಾಡಿರ್ತೀನಿ. ಓಕೆ. ಬಿಡು, ಅಮ್ಮ ಸುಲೋಚನಾ ಎಲ್ಲ ಇಲ್ಲೇ ಇದ್ದಾರೆ. ಯಾರು ಇಲ್ಲ ಈ ಭೂಮಿಯಲ್ಲೂ. ಇವಾಗ ಬೇರೆ ಯಾರು ಇಲ್ಲ, ನಾವಿಬ್ರು ಮಾತ್ರ. ಅದನ್ನ ನೆನೆಸ್ಕೊಂಡ್ ನೋಡು. ಅಯ್ಯೋ, ಆಸೆ ನೋಡು. ಆಸೆ ಮಾತ್ರ ಅಲ್ಲ, ನಡೆಯುತ್ತೆ ನಡೆಯುತ್ತೆ. ಹಾಗಾದ್ರೆ 1.5 ವರ್ಷ ಎಲ್ಲೋಗಿದ್ದೆ? ಹಲೋ, ಇದು ನಿನ್ +2 ತರಲ್ಲ, ಇಂಜಿನಿಯರಿಂಗ್, ಕಂಪ್ಯೂಟರ್ ಇಂಜಿನಿಯರಿಂಗ್. ಒಳ್ಳೆ ಸೂಪರ್ ಆಗಿರೋ ಬಿರಿಯಾನಿನು, ಫ್ರೈ ಮಾಡಿರೋ ಚಿಕನ್ ಬೇಕು. ಅಮ್ಮ ಹತ್ರ ಹೇಳ್ಬಿಡು. ನೋಡಿಲ್ವಾ, ನೀನ್ ಯಾರು ಅಂತ ಮರಿಬೇಡ. ಸಾಂಬಾರು, ರಸಮು, ಮೊಸರು ಅಷ್ಟಿದ್ರೆ ಸಾಕು. ಹೌದಾ? ಹಾಗಾದ್ರೆ ಈ ಸುಭಾಷ್ ಚಂದ್ರ ಮೀನನ್ ನಾಳೆ ಬ್ಯಾಂಗ್ಳೂರ್ಗೆ ಬಸ್ ಹತ್ಕೊಂಡು ಹೋಗ್ಬಿಡ್ತಾನೆ. ಒಳ್ಳೆ ನಾನ್ ವೆಜ್ ಫುಡ್ಡು ಇರುತ್ತೆ. ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ನೋ ಸುಂದರವಾಗಿರೋ ಹುಡುಗಿರು ಇರ್ತಾರೆ. ಹೋಗ್ಲಾ? ನಾನ್ ಎಲ್ಲಿಗೂ ಹೋಗೋದಿಲ್ಲ. ಈ ಸುಂದರಿನ ನೋಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. ಏನಮ್ಮ, ಈ ಸತಿ ಆದ್ರೂ ನೀವು ಕಾಸಿಂಬಾಯಿ ಹತ್ರ ಹೇಳಿ ನನ್ಗೂ ಸಾಯಿರಾಗೂ ಮದ್ವೆ ಮಾಡಿಸ್ತೀರಾ? ಅದಕ್ಕೆ ಯಾಕೋ ಇಷ್ಟು ಅವಸರ ಪಡ್ತಿದ್ಯಾ? ಕಾಸಿಂಬಾಯಿ ನಿನ್ ಮಾವ, ಗೊತ್ತಿಲ್ದೇ ಇರೋರ್ಗ್ ಮದ್ವೆ ಮಾಡ್ಕೊಡೋದ್ರ ಬದಲು ನಿನಗೆ ಕೊಡ್ಬೋದಲ್ಲ. ತುಂಬಾ ಒಡವೆ ರೆಡಿ ಮಾಡಿಟ್ಟಿದ್ದಾನೆ ಅಂತ ಕೇಳ್ಪಟ್ಟೆ. ನನಗೆ ಚಿನ್ನ ಹಣ ಎಲ್ಲ ಬೇಕಿಲ್ಲಮ್ಮ, ನಾನು ಅವಳನ್ನ ಮದ್ವೆ ಆದ್ರೆ ಸಾಕು. ಆಹಾ, ಚಿನ್ನ ಹಣ ಏನು ಬೇಡ್ವಾ? ಅದೆಲ್ಲ ಬೇಕು. ಅಯ್ಯ ಪೆದ್ದ, ನಿನಗೇನೋ ಕೊರತೆ. ಅದ್ ನಿಮಗ್ ಗೊತ್ತಿಲ್ವಾ? ಏನು? ಏನು ಕೊರತೆ ಇಲ್ಲ. ಅದನ್ನೇ ಕಣೋ ನಾನು ಹೇಳಿದ್ದು. ನನ್ ಮಗನ್ಗೆ ಹೆಣ್ಣು ಬೇಕು, ಆ ಹೆಣ್ಣನ್ ಮದ್ವೆ ಆಗೋವಾಗ ಒಡವೆನೂ ಬೇಕು. ಅಮ್ಮ, ಮಾಮ, ಕಾಸಿಮಮ್ಮ, ಎಲ್ಲೋ ಮಾಮ, ನನಗಿರೋ ಒಬ್ನೇ ಅಣ್ಣ ನೀನು. ನೀನು ನೋಡ್ದೆ ಹೋಗ್ತಿದ್ಯಲ್ಲ. ನೀನು ನಿನ್ ಮಗ ಇಲ್ಲಿಗೆ ಬಂದು 2 ವಾರ ಕೂಡ ಆಗಿಲ್ಲ ಅಲ್ವಾ ಅಮೀನಾ? ಮನುಷ್ಯರ್ಗೆ ಏನಾದ್ರೂ ಆಗ್ಬೇಕು ಅಂದ್ರೆ ಅದಕ್ಕೆ 2 ವಾರ ಟೈಮ್ ಬೇಕಾ? ಕಣ್ ಮುಚ್ಚಿ ಕಣ್ ತೆಗಿಯೋಷ್ಟ್ರಲ್ಲಿ ಅವ್ರು ಹೋಗ್ಬಿಡ್ತಾರಲ್ಲ. ಓ ಸಾಕ್ ನಿಲ್ಸಮ್ಮ, ರೋಡಲ್ಲೇ ಎಲ್ಲ ಶುರು ಮಾಡ್ಬೇಡ, ಬಾ. ಅಂದ್ರೆ ನನ್ ಮದ್ವೆವರೆಗೂ ನೀವು ಜೀವಂತವಾಗಿರಲ್ವಾ? ಬೇಗ ಕೆಲ್ಸ ಮಾಡಿ ಮುಗಿಸ್ರೋ. ಆಹಾ, ಯಾ ಅಲ್ಲ,
ನಾನ್ ನೋಡ್ತಿರೋದ್ ನಿಜನ ಕನ್ಸ? ಎಲ್ಲಾ ಕೋಳಿನೂ ಒಂದೇ ಸತಿ ತಗೊಂಬಂದ್ಬಿಟ್ಟಿದೀರಾ? ಚೆನ್ನಾಗ್ ಕೊಬ್ಬಿದೆ ಅನ್ಸುತ್ತೆ. ಹ, ನೀವ್ ಕೋಳಿ ವ್ಯಾಪಾರ ಮಾಡ್ತೀರಾ? ಸಾಹಿರ ಹೇಳಿದ್ಲು ನಾಟಿ ಕೋಳಿ ತಗೊಂಬಾ ಅಂತ. ನನಗ್ ಯಾವ್ದ್ಯಾವ್ದು ಇಷ್ಟ ಇಲ್ಲ ಅಂತ ಅವಳಗ್ ಚೆನ್ನಾಗ್ ಗೊತ್ತು. ಆರೋಗ್ಯವಾಗಿರ್ಬೇಕಂದ್ರೆ ನಾಟಿ ಕೋಳಿನೇ ಬೆಸ್ಟು, ಗೊತ್ತಾ? ಏನಕ್ಕ ಕೋಳಿ ವ್ಯಾಪಾರ ಶುರು ಮಾಡಿದ್ರಾ? ಅಯ್ಯೋ ಯಜಮಾನ್ರೇ, ಸಿಗ್ತಾನೆ ಇಲ್ಲ. ಈ ಮನೆ ಹುಡುಗಿ ಹೇಳಿದ್ಲು ಅಂತ ಎಲ್ಲಾ ಕಡೆ ಹುಡ್ಕೊಂಡ್ ತಂದಿದ್ದೀನಿ. ಆ? ಈ ಮನೆ ಹುಡುಗಿನ? ಹೌದು. ಅಲ್ಲ, ಅದು ಈ ನಾಟಿ ಕೋಳಿ ಇದೆಯಲ್ಲ, ಫ್ರೈ ಮಾಡಿ ಕರಿ ಮಾಡಿದ್ರೆ ಇಷ್ಟ ಆಗುತ್ತಲ್ಲ ಬಿರಿಯಾನಿ. ಹಾಗ ನಾನೇ ಹೇಳಿದ್ನಾ? ಹೇಳ್ಬೇಕಾ? ನನಗ್ ಗೊತ್ತಿಲ್ವಾ ಅದೆಲ್ಲ? ಅಪ್ಪಂಗೆ ಏನಿಷ್ಟ ಆಗುತ್ತೆ ಅಂತ? ಏಯ್ ತಿಂಡಿ ಪೋತಿ, ನಿನಗ್ ಕೋಳಿ ಬಿರಿಯಾನಿ ಎಲ್ಲ ಬೇಕು ಅಂದ್ರೆ ಹೇಳ್ಬೇಕು ತಾನೇ. ಅದಕ್ಕೆ ಯಾಕಮ್ಮ ಇಷ್ಟೊಂದ್ ಕೋಳಿ? ಅದೇ ನಾನು ಜೊತೆಲಿದ್ದೀನಲ್ಲ, ಅದಕ್ಕೆ ಜಾಸ್ತಿ ಹೇಳಿದಾಳೆ. ಓ, ಮಾವ ಅವರ ಪ್ರೀತಿಯ ಅಳಿಮಯನ್ನ ಬರ್ಮಾಡ್ಕೊಳ್ಳೋದಕ್ಕ? ಓ, ಕೆಲ್ಸ ನೋಡ. ಹಾ, ಪರವಾಗಿಲ್ಲ, ಹೇಳಮ್ಮ. ಏನ್ ದಿಢೀರಂತ ನಾಟಿ ಕೋಳಿನ ಹೇಳ್ಬಿಟ್ಟಿದ್ಯಾ? ನಿಮ್ ಕಡೆಯವ್ರಿಗೋಸ್ಕರಪ್ಪ. ಆ? ನಮ್ ಕಡೆ ಅವ್ರಗ? ಆ ಚಿಕ್ಕ ವಯಸ್ಸಲ್ಲಿ ಬೂತಾಯಿ ಮೀನ್ನ ಫ್ರೈ ಮಾಡಿ ತಿನ್ಸಿ ಬೆಳ್ಸಿದ್ರಲ್ಲ, ಗೊತ್ತಾಯ್ತಾ? ಅವನೇ ಮಹೇಶ್. ಓ, ಅವನ್ಗ? ಅದೆಲ್ಲ ಕೊಟ್ಟು ನಾನು ಅವನ್ನ ಕೆಡ್ಸಿದೀನಿ. ಈಗ ಇದನ್ನೆಲ್ಲ ಕೊಟ್ಟು ಅವನ್ನ ಕೆಡಿಸ್ತಾ ಇರೋದು ನೀನೇನೆ. ಸರಿ ಸರಿ, ನಡಿಲಿ ನಡಿಲಿ. ಸುಬಿ, ನಮ್ಮಪ್ಪ ಕೋಳಿ ಮ್ಯಾಟರ್ನ ಮತ್ತೆ ಮತ್ತೆ ಕೇಳಿದ ತಕ್ಷಣ ನನಗ್ ಭಯನೇ ಆಗೋಯ್ತು. ಮಾವನು ನಮ್ಮಮ್ಮನು ಯಾವತ್ತೂ ಈ ತರ ಯೋಚನೆ ಮಾಡಲ್ಲ. ನಾವಿಬ್ರು ಟೈಟಾನಿಕ್ ತರ. ಒಂದ್ ವೇಳೆ ಕಪ್ಪಲ್ ನೀರಲ್ಲಿ ಮುಳುಗೋದ್ರೆ? ಇಂಗ್ಲೆಂಡ್ನಿಂದ ಶಂಕರ್ ಮಾಮ ಕಾಲ್ ಮಾಡಿದ್ರು. ಅಮ್ಮ ಹತ್ರ ಹೇಳ್ತಿದ್ರು ನನ್ನ ಆದಷ್ಟು ಬೇಗ ಇಂಗ್ಲೆಂಡ್ ಕರ್ಕೊಂಡು ಹೋಗ್ತಾರಂತೆ. ಒಳ್ಳೆ ಶಂಕರ್ ಮಾವ, ಅವ್ರಿಗೆ ಮಾಡಕ್ ಬೇರೆ ಏನೂ ಕೆಲ್ಸ ಇಲ್ವಾ? ನೀನೇನ್ ತೀರ್ಮಾನ ಮಾಡ್ದೆ? ತಕ್ಷಣ ಓಡೋಗೋಣ ಅನ್ಕೊಂಡ? ನಾನ್ ಎಲ್ಲೂ ಹೋಗೋದಿಲ್ಲಮ್ಮ. ಬೇಡ, ಹೋಗು. ಹೋಗೋಕ್ ಮುಂಚೆ ನನ್ ಮೂಗಲ್ ಹತ್ತಿ ಇಟ್ಕೊಂಡು ಶವದ್ ತರ ಮಲ್ಗಿರೋದನ್ನ ನೋಡಿ ಹೋಗ್ತಾ ಇರೋ, ಆಯ್ತಾ? ಇಲ್ಲ, ನನ್ ಚಿನ್ನನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಯಾವತ್ತು. ನನಗ್ ಗೊತ್ತು, ಎಲ್ಲಾನು ನನಗ್ ಗೊತ್ತು. ಹಾಗಾದ್ರೆ ಸುಳ್ಳು ಹೇಳಿ ಅಮಾರಿಸ್ತಾ ಇದ್ದೀರಲ್ಲ? ನೋಡು, ನಾನ್ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ನಿಂತಿದ್ದೀನಿ. ಇಲ್ಲಿ ನನಗೆ ಪ್ರೀತಿಸೋದಕ್ಕೂ ಪ್ರೀತಿ ಕಥೆಯಲ್ಲಿ ನಾಯಕ ಆಗೋದಕ್ಕೂ ಟೈಮ್ ಇಲ್ಲ. ನನ್ ಮನ್ಸಲ್ಲಿ ನೀನ್ ಆಸೆನ ಬೆಳೆಸಿ ಇವಾಗ ಕೇಳ್ತಿದ್ರೆ ಕತೆ ಹೇಳ್ತಿದ್ಯಾ? ನೋಡು, ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ನಿನ್ನ ಕೊಂದ್ ಹಾಕ್ಬಿಡ್ತೀನಿ ಕಣೋ. ಸೂಪರ್, ಸಖತ್ತಾಗಿ ಮಾಡಿದ್ರಿ. ನನ್ ತಂಗಿ ಅಂತ ಹೇಳ್ತಾ ಇಲ್ಲ, ನಾಟಕ ಅನ್ನೋ ವಿಷಯದಲ್ಲಿ ಮಂಜು ವಾರಿಯರ್ ಕೂಡ ನಿನ್ನ ಹತ್ರನೇ ಕಲ್ತ್ಕೋಬೇಕು. ಸುಭಾಷಿ ತಪ್ಪು ಮಾಡಿದ್ದು. ಬನ್ನಿ ಕುತ್ಕೊಳ್ಳಿ. ಸುಭಾಷ್ ಇದನಲ್ಲ, ನನ್ನ ನೋಡಿ ಸ್ವಲ್ಪ ಹೆದರ್ಬಿಟ್ಟ. ನೀವು ಬರ್ತಿರೋದ್ ನೋಡಿದ್ಮೇಲೆ ಕ್ಯಾರೆಕ್ಟರ್ ಕೈ ಬಿಟ್ಟು ಹೋಯ್ತು. ಏನಣ್ಣ ದಿಢೀರಂತ ಈ ಕಡೆ ಇರುವಾಗ ನೀನ್ ಇಲ್ಲಿ ಡ್ರಾಮಾ ಮಾಡ್ಸಿರ್ತೀಯ ಅಂತ ಗೊತ್ತು, ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದೆ. ಕಾಸಿಮು ಶುರು ಮಾಡ್ಕೊಂಡ್ರ ನಾಟಕ ಎಲ್ಲ. ನಾಳಿದ್ದು ನಮ್ಮನೆ ಗೃಹ ಪ್ರವೇಶ, ನೀವೆಲ್ರೂ ತಪ್ಪದೆ ಬರ್ಬೇಕು. ಆಹಾ,
ನಜೀರ್ ಬಾಯ್. ಬನ್ನಿ ಬನ್ನಿ. ಅಸ್ಸಲಾಂ ವಾಲಿಕುಂ. ವಾಲೇಕುಂ ಸಲಾಂ. ಏನ್ ವಿಶೇಷ ಬಶೀರ್? ಪರವಾಗಿಲ್ಲ, ಹೇಗೆ ನಡೀತಿದೆ? ಮತ್ತೆ ಕಾಜೀರ್ ಬಾಯ್? ಚೆನ್ನಾಗಿದ್ದಾರೆ. ನೋಡೋದಕ್ಕೆ ಸುಂದರವಾಗಿ ಆಗ್ಬಿಟ್ಟಿದ್ದೀರಾ. ದುಬೈಯಲ್ಲಿ ದುಡ್ಡಿಗೇನು ಕಡಿಮೆ ಇಲ್ಲ ಅನ್ಸುತ್ತೆ. ಅಲ್ಲಿಂದು ಸಿಗರೇಟ್ ತೋರಿಸಿ. ಆ ಅಲ್ಲ ಅರೇಬಿಕ್ ದೇಶನ ಸೃಷ್ಟಿ ಮಾಡಿದಕ್ಕೆ ಅಲ್ಲಿ ನಮ್ ಜನ ಬದುಕ್ತಾ ಇದ್ದಾರೆ. ಸರಿ, ಹಾಗಾದ್ರೆ ನಾನ್ ಮನೆಗ್ ಹೋಗ್ಬಿಡ್ತೀನಿ, ಸ್ವಲ್ಪ ಕೆಲ್ಸಗಳಿದೆ. ನಾನ್ ಬರ್ಲಾ? ಸರಿ ಸರಿ ಸರಿ. ಎಷ್ಟೋ ಜನ ಆ ದೇಶಕ್ಕೆ ಹೋಗಿ ಇನ್ನೂ ಉದ್ಧಾರನೇ ಆಗದೆ ಅಲ್ಲೇ ಬಿದ್ದಿದ್ದಾರೆ. ಇವನು 3-4 ತಿಂಗಳಿಗೆ ಓನರೇ ಆಗ್ಬಿಟ್ಟಿದ್ದಾನೆ. ಇದು ನಿನಗೆ ಇಷ್ಟ ಆಯ್ತಾ? ಸೋರ, ಆಚಾರ್ಯವ್ರಿಗೆ ಕುಡಿಯಕ್ಕೆ ಏನಾದ್ರು ಕೊಟ್ಯಾ? ಹಾ ಕೊಟ್ಟೆ. ಮಧ್ಯಾಹ್ನ ಊಟಕ್ಕೆ ಯಾರಾದ್ರೂ ಬರ್ತಾರಾ? ನಮ್ಮ ಮಸೂದಿ ಕಮಿಟಿಯವ್ರು ಎಲ್ಲಾರು ಬರ್ತಾರೆ. ಇನ್ ಯಾರ್ಯಾರು ಬರ್ತಾರೋ ಬರ್ಲಿ. ಒಂದ್ 10-15 ಜನಕ್ಕೆ ಅಡ್ಗೆ ಮಾಡು. ಅಪ್ಪ ಇದು ನಾನು ತಗೊಳ್ಳ. ನನ್ನ ಮುದ್ದಿನ ಮಗನ್ಗೆ ಅದಕ್ಕಿಂತ ಸೂಪರ್ ಆಗಿರೋದು ತಗೋ. ಸೋರ ತಗೋ. ಮಸೀದಿ ಕಟ್ಟೋಕೆ ಸ್ವಲ್ಪ ದುಡ್ಡು ಬೇಕು ಅಂತ ನೀವೆಲ್ಲ ಸೇರ್ಕೊಂಡು ಅವನ ಹತ್ರ ಹೇಳಿ. ಅಸ್ಸಲಾಂ ಅಲೈಕುಂ. ವಾಲೇಕುಂ ಸಲಾಂ. ನಮಗೆ ಯಾರ್ಯಾರು ದುಡ್ಡು ಕೊಟ್ರು ಅವ್ರ ರಿಸಿಪ್ಟ್ ಇಲ್ಲಿದೆ, ತಗೊಳ್ಳಿ ದುಡ್ಡು. ಮಸೀದಿ ಮೇಲೆ ಇನ್ನೊಂದು ಫ್ಲೋರ್ ಕಟ್ಟೋಣ ಅಂತ ಅನ್ಕೊಂಡಿದೀವಿ. ಒಂದೊಂದ್ ದೇಶದಿಂದ ಒಬ್ಬೊಬ್ರು ಈ ಕಾರಣಕ್ಕೆ ಕಲೆಕ್ಷನ್ಗೆ ಬರ್ತಾರೆ. ಗಲ್ಫಲ್ಲಿ ನಮ್ ಜನ ದುಡ್ಡಿಲ್ದೆ ಕಷ್ಟ ಪಡ್ತಾ ಇರ್ತಾರಲ್ವಾ. ಓಹ್, ಅಸ್ಸಲಾಂ ವಾಲೇಕುಂ ಸಲಾಂ. ಅಮ್ಮ ತಾತ ಬಂದಿದ್ದಾರೆ. ಹಾ, ಕೂತ್ಕೊಳ್ಳಿ. ನೀನು ಕೂತ್ಕೊಳ್ಳ. ಹೋದ್ ವಾರನೇ ಬರ್ತೀನಿ ಎಂದವರು ಯಾಕೆ ಬರ್ಲಿಲ್ಲ? ನಮ್ಮ ಊರಲ್ಲಿರೋ ಗೋಪಾಲ್ ಮಗಳಿಗೆ ಮದುವೆ ಅಂತೆ. ಅವ್ರು ತುಂಬಾ ಕಷ್ಟ ಪಡ್ತಿದ್ದಾರೆ. ನಾವು ಸ್ವಲ್ಪ ಸಹಾಯ ಮಾಡಿದ್ರೆ ಮಸೀದಿ ಕಡೆಯಿಂದ ಅವ್ರಿಗೆ ಸಹಾಯ ಆಗುತ್ತೆ. ಅದಕ್ಕೆ ನನಗೆ ಬರಕ್ಕಾಗ್ಲಿಲ್ಲಮ್ಮ. ಮಸೀದಿ ಕಟ್ಟೋಕೆ ಮಸ್ಜಿದ್ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ಮಸೀದಿನ ರೆಡಿ ಮಾಡಬಹುದು, ದುಡ್ಡು ಅರೇಂಜ್ ಆದ್ರೆ ಹುಡುಗರ್ನ ಸರಿ ಮಾಡೋದೇ ತುಂಬಾ ಕಷ್ಟ. ನಾವೀಗ ಹೊಡ್ತೀವಿ. ಅಸ್ಸಲಾಂ ವಾಲೇಕುಂ ಸಲಾಂ. ಅಸ್ಸಲಾಂ ವಾಲೇಕುಂ. ಅಸ್ಸಲಾಂ ಅಲೈಕುಂ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ ಮನೆಯವರೆಲ್ಲ ಏನ್ ಹೇಳ್ತಿದ್ದಾರೆ ರಜಿಯಾ? ಅವ್ರಿಗೆ ಏನ್ ಹೇಳುದು ಸರ್, ಅವರು ಮಗುನ ಕೇಳ್ಕೊಂಡು ನನ್ ಮೇಲೆ ಕೇಸ್ ಹಾಕ್ತಾರಂತೆ. ಏನಮ್ಮ ಸೋಹರ, ಇಲ್ಲಿವರೆಗೂ ಬಂದಿದ್ದೀರಾ? ನನ್ ಗಂಡ ಗಲ್ಫಿಂದ ಬಂದಿದ್ದಾರೆ. ನಿನ್ ಗಂಡ ನನ್ ಕೈಲೇ ಕಲ್ತಿರೋ ಹುಡುಗ ಅಲ್ವಾ? ತಗೊಳ್ಳಿ, ಇದ್ ನಿಮ್ಗೆ. ಏನು ಇದೆಲ್ಲ ನನಗೇನಕ್ಕಮ್ಮ? ಇದೆಲ್ಲ ನಿನ್ಗೆ ಯಾಕಮ್ಮ? ಇವನೀಗ ಓದ್ತಾ ಇದ್ದಾನೆ. ಹಾ, ಚೆನ್ನಾಗ್ ಓದ್ತಾನೆ, ಸ್ವಲ್ಪ ತೀಟೆ ಜಾಸ್ತಿ. ಆ ವಿಷಯದಲ್ಲಿ ಇವರಪ್ಪ ಮಸ್ಜಿದ್ ಕೂಡ ಹಾಗೇನೆ, ಇವನು ಹಾಗೇನೆ. ಬರೋ ವರ್ಷ ಇಂಗ್ಲಿಷ್ ಮೀಡಿಯಂ ಸೇರ್ಸೋಣ ಅಂತ ಹೇಳ್ತಿದ್ದಾರೆ. ಆದ್ರಿಂದ ಇವನ್ ಮೇಲೆ ಸ್ವಲ್ಪ ಗಮನ ಕೊಡಿ. ನಿಮ್ಗೆಲ್ಲ ಗೊತ್ತಲ್ವಾ, ನನ್ಗೆ ಎಲ್ಲಾ ಮಕ್ಕಳು ಒಂದೇನೆ. ಯಾವ ಮೀಡಿಯಂ ಅಲ್ಲಿ ಓದಿದ್ರು ಮಕ್ಕಳು ಮನುಷ್ಯರು ತಾನೆ. ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕೆಲಸ ಹುಡುಕೊಂಡು ಬದುಕ್ಬೇಕನ್ನೋದೇ ಇದ್ರ ಉದ್ದೇಶ ಅಷ್ಟೇ. ಮನೆಗ್ ಗೆಸ್ಟ್ ಬಂದಿದ್ದಾರೆ, ನಾನು ಹೋಗ್ಬೇಕು. ನಾನ್ ಮಸ್ಜಿದ್ ಕೇಳ್ದೆ ಅಂತ ಹೇಳು. ಬಾ. ಏನ್ ಮೇಷ್ಟ್ರೆ? ಏನಿಲ್ಲ ಸರ್, ಇನ್ನೂ ಕ್ಲಾಸ್ಗೆ ಹೋಗಿಲ್ವಾ? ಹೋಗೋದಕ್ ತಾನೇ ಬಂದಿದ್ದೀನಿ. ಇದು ನಿಮಗ್ ಬೇಕಾ ಸರ್? ಹೌದೌದು, ಬೇಕು. ಸರಿ, ಹಾಗಾದ್ರೆ ನೀವೇ ಇಟ್ಕೊಳ್ಳಿ, ಆಗಾಗ ಹಾಕೊಳ್ಳಿ. ಅರಬಿ ದೇಶದಿಂದ ಬಂದವರು ಈ ಅರಬಿ ಮಾಸ್ಟರ್ಗೆ 1 ಸೆಂಟುನು ಕೊಟ್ಟಿಲ್ಲ. ಈ ಕತೆನೆಲ್ಲ ಎಲ್ಲಿ ಹೋಗಿ ಹೇಳಿ. ಈ ರೀತಿನೂ ಮನುಷ್ಯರು. ಅಯ್ಯಪ್ಪ,
ಉಸಿರು ಮತ್ತೆ ಬಂದಂಗಾಯ್ತು. ನಾನು ಹೇಳಿದ್ನಲ್ಲ ಏನು ಬೇಡ ಅಂತ. ಸುಬಿ, ದೊಡ್ಡಾಗ್ ನನ್ನ ಹತ್ರ ಮಾತಾಡಕ್ ಬರ್ಬೇಡ ಆಯ್ತಾ? ನನಗ್ ಕೋಪ ಬರುತ್ತೆ. ಈ ಸುಂದರಿ ನೋಡೋದಕ್ಕೆ ನಾನು ಹೇಳಿಗೆ ನಿನ್ನ ಒಂಟಿಯಾಗಿ ಬರಕ್ ಹೇಳಿದ್ದು. ತಗೋತಿದ್ನು, ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡ್ ಬಂದೆ ಗೊತ್ತಾ? ತಿನ್ನು. ಬರ್ಲೇ ನೀನು ಚಿಕ್ಕ ಹುಡ್ಗನ್ ತರ ಆಡ್ತೀಯ. ಹಾ ಅದೇ, ನಾನ್ ಚಿಕ್ಕ ಹುಡ್ಗನತೇನೆ. ನಿನಗೆ ಯಾವಾಗ್ಲೂ ನಾನ್ ಚಿಕ್ಕ ಹುಡ್ಗನೆ. ಸ್ವಲ್ಪ ಹುಡುಗಾಟ ಒಳಗಡೆ ಇರೋದು ತುಂಬಾ ಒಳ್ಳೇದೆ. ಅವಾಗ್ಲೇ ದೊಡ್ಡ ತಪ್ಪೆಲ್ಲ ಮಾಡೋದಕ್ಕೆ ಮನ್ಸಕ್ ಬರೋದಿಲ್ಲ. ಸುಬಿ, ಹೀಗ್ ಎಲ್ಲಾರ್ನೂ ತಪ್ಸಿ ಹೀಗ್ ಬಂದ್ ಕೂತ್ಕೊಂಡು ನಿನಗ್ ನೆಮ್ಮದಿಯಾಗಿ ತಿನ್ಸೋಕೆ ಯಾವಾಗ ಅವಕಾಶ ಸಿಗತ್ತೆ? ಅಯ್ಯೋ ಹುಚ್ಚಿ, ಈ ಸಮಯನ ಹಾಳ್ ಮಾಡ್ತಾ ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಈ ಕ್ಷಣ ಈ ಭೂಮಿಯಲ್ಲಿ ಸಂತೋಷವಾಗಿದ್ದೀನಿ. ಇಲ್ಲಿ ನಾನು, ನನ್ ಚಿನ್ನಿ, ನಾವ್ ಹೀಗೆ ಇದ್ಬಿಡೋಣ ಯಾವಾಗ್ಲೂ. ಪ್ರೆಸೆಂಟ್ ಟೀಚರ್. ನಿನ್ನೆ ಹೇಳ್ಕೊಟ್ಟಿರೋ ಪಾಠನ ಎಲ್ಲ ಕಲ್ಕೊಂಡಿದ್ದೀರಲ್ವಾ? ಓದಿದೀವಿ ಸರ್. ಆ ಸಿದ್ದಿಕ್ ಇಲ್ಬಾ. ಏನಪ್ಪ ನೀನ್ ಇದನ್ನ ಹಾಕೊಂಡಿರೋದು? ಅಪ್ಪ ತಗೊಂಡ್ಬಂದಿದ್ದು. ಅದು ಅಪ್ಪ ಹಾಕೊಳ್ಳೋದು, ನೀನ್ಯಾಕಪ್ಪ ಹಾಕೊಂಡಿದ್ಯಾ? ನೋಡೋಕ್ ಚೆನ್ನಾಗಿರೋ ಮಗು ನೀನು, ಆದ್ರೆ ಈ ಟೋಪಿ ಯಾಕೆ ಹಾಕೊಂಡಿದ್ಯಾ? ಅವ್ರನ್ನೆಲ್ಲ ಸ್ವಲ್ಪ ನೋಡು, ಅವ್ರ ತಲೆಯಲ್ಲಿ ಟೋಪಿ ಇಲ್ಲ. ನಿನಗಿದು ಬೇಡ. ಓಹೋ, ಆಹಾ, ಇಸ್ಲಾಂನ ಫಾಲೋ ಮಾಡೋರು ತಲೆಗ್ ಟೊಪ್ಪಿ ಹಾಕ್ಬೇಕು ಅನ್ನೋದು ಒಂದು ಪದ್ಧತಿ. ಅದನ್ ಬೇಡ ಅನ್ನೋದಕ್ಕೆ ಆವಯ್ಯ ಯಾರು? ಹೇಳ್ತಾರೆ ಅವ್ರ ಮನ್ಸಲ್ಲಿ ಬೇರೆ ಏನೋ ಇದೆ ಬಾಯ್. ನೀವೆಲ್ಲ ಸೇರಿನೇ ಅವ್ರನ್ನ ಈ ತರ ಮಾಡಿರೋದು. ಅರ್ಥ ಆಗ್ಲಿಲ್ಲ. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ. ಪರಿಶುದ್ಧವಾದ ಕುರಾನ್ ಹುಟ್ಟಿದ್ದೆ ಅರಬಿ ದೇಶದಲ್ಲಿ. ಆ ಕುರಾನ್ನ ಬರ್ದಿರೋದು ಅರಬ್ ಭಾಷೆಯಲ್ಲಿ. ಆ ಅರಬ್ ಭಾಷೆನ ಹೇಳ್ಕೊಡೋನೆ ಈ ಮಾಸ್ಟರ್. ಅಂತ ಅರಬ್ ದೇಶದಿಂದ ತಂದಿರೋ ಒಂದು ಸೆಂಟುನು ಒಂದ್ ಒಳ್ಳೆ ಬಟ್ಟೆನು ನಿಮ್ ಹೆಂಡತಿ ತಗೊಂಬಂದ್ ಕೊಟ್ಟಿದ್ದು ನನ್ಗೋಸ್ಕರ ಅಲ್ಲ, ನೇರವಾಗಿ ಹೋಗಿ HM ಹತ್ರ ಕೊಟ್ಬಿಟ್ರು. ಅವರೇ ತಾನೇ ನಿಮ್ಮ ಮುದ್ದಿನ ಮಗನ್ ತಲೆ ಮೇಲಿಂದ ಟೊಪ್ಪಿ ತೆಗ್ದಿಟ್ರು. ಇನ್ ಮುಂದೆ ಇದೆಲ್ಲ ನಡೆಯಲ್ಲ ಅಂತ ಹೇಳ್ಬಿಟ್ರು. ಇದೇಗಿದೆ. ಇನ್ ಮುಂದೆ ಏನಾಗುತ್ತೋ ಅಂತ ಸೃಷ್ಟಿಕರ್ತನ್ಗೆ ಗೊತ್ತು. ಶ್ಯಾಮಲಾ ಪೀಕೆ. ಪ್ರೆಸೆಂಟ್ ಸರ್. ಶ್ರೀಕುಮಾರಿ ಓಕೆ. ಪ್ರೆಸೆಂಟ್ ಸರ್. ಶ್ಯಾಮಸುಂದರ್ ಪಿ. ಪ್ರೆಸೆಂಟ್ ಸರ್. ಅಬುಬಾಕರ್ ಸಿದ್ದಿಕ್. ಪ್ರೆಸೆಂಟ್ ಸರ್. ಉಸ್ಮಾನ್ PM. ನೀನ್ ಟೋಪಿ ಹಾಕೊಂಡು ಸ್ಕೂಲಿಗೆ ಬರ್ಬಾರ್ದು ಅಂತ ಹೇಳಿದ್ನಲ್ಲ, ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಈ ಸ್ಕೂಲಲ್ಲಿ ಜಾತಿ ಮತ ಇಲ್ಲ. ಯಾವ ಕಾಲದಲ್ಲೂ ಇಲ್ದೇ ಇರೋ ಈ ಟೋಪಿ ಏನ್ ತಮಾಷೆ ಮಾಡ್ತೀರಾ? ನೋಡೋ, ನಾನ್ ಮಾಡ್ಬೇಡೋ ಅನ್ನೋ ವಿಷಯನ ಮಾಡ್ತೀಯ ಹೇಳೋ. ಮನೇಲಿ ಹೇಳಿದ್ರು ಟೋಪಿ ಹಾಕೊಂಡೇ ಹೋಗ್ಬೇಕು ಅಂತ. ನಿನಗೂ ಟೋಪಿ ಹಾಕೊಂಬರಕ್ಕೆ ಹೇಳಿದ್ರೇನಪ್ಪ? ಅಪ್ಪ ಹೇಳಿದ್ರು. ನಿನ್ ಹೆತ್ತೋರ್ ಕೂಡ ನಾನು ಓದ್ಸಿರೋ ಮಕ್ಕಳೇ ಕಣ. ನಾನು ಅವ್ರಿಗೇನ್ ಕಲ್ಸ್ಕೊಟ್ಟಿದ್ದೀನಿ, ಏನು ಅಂತ ಓದಿದ್ದಾರೆ. ಈಶ್ವರ.
ಛೇ ಈ ಅಪ್ಪ ಎಲ್ಲ ಏನ್ ಮನುಷ್ಯರು. ಎಲ್ಲಾ ಮಕ್ಳು ತಲೆ ಮೇಲಿದ್ದ ಟೊಪ್ಪಿ ಅದು ಬಿಸಾಕ್ಬಿಟ್ರಾ? ಭಯನೇ. ನಿನಗೆ ನಿಮ್ಮ ಅಪ್ಪ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಇಂಥ ಒಂದು ಕಾಯಿಲೆ ಎಲ್ರಿಗೂ ಇದ್ದೇ ಇದೆ, ನಿನಗೂ ಇದೆ. ಅರೆ ಅದೆಲ್ಲ ಸುಮ್ನೆನಪ್ಪ. ಆದ್ರೆ ಜಾತಿ ಬಗ್ಗೆ ಹೇಳೋದೇನಿದೆ? ಈ ಊರಲ್ಲಿ ನಮಗಿಂತ ಕಡಿಮೆ ಇದ್ರು ಅವರು ಚೆನ್ನಾಗೆ ಬದುಕ್ತಿದ್ದಾರೆ. ಈಗ ನಾವೆಲ್ಲರೂ ಒಟ್ಟಿಗೆ ಸೇರಿದ್ರೆ, ಇಂಡಿಯಾ ದೇಶದಲ್ಲಿ ಹಿಂದೂಗಳೆಲ್ಲ ಒಟ್ಟಿಗೆ ಸೇರಿದ್ರೆ ನಮ್ಮ ಇಂಡಿಯಾದಲ್ಲಿ ದೊಡ್ಡ ಮಹಾಶಕ್ತಿ ಆಗುತ್ತೆ ಹಿಂದೂಗಳದ್ದು. ಈಗ ಅವರಿಗೆ ದುಡ್ಡು ಜಾಸ್ತಿನೇ ಸಿಗ್ತಾ ಇದೆ. ಏನ್ ಮಾಡೋದು ಅವರ ಅಹಂಕಾರ. ಇನ್ನು ನಾವೇನು ಕೇಳಿಲ್ಲ ಅಂತಂದ್ರೆ ತಲೆ ಮೇಲೆ ಬಂದು ಕುತ್ಕೋತಾರೆ ಟೊಪ್ಪಿ ತೆಗೆದು. ಬಂದ್ರೆ ಈ ಕಡೆ. ಅವ್ರ ಜೊತೆ ಸೇರ್ಬೇಡಿ, ಅವ್ರ ಜೊತೆ ಸೇರಕ್ ಹೋಗ್ಬೇಡಿ. ನಾವಿದ್ರಲ್ಲಿ ಸೇರ್ಸೋದು ಇಲ್ಲ. ಸೇರೋದು ಇಲ್ಲ. ಬನ್ರ ಬಂದ್ರು. ಚೆನ್ನಾಗಿರೋ ಈ ನಾಡು ಹಾಳಾಗೋದಕ್ಕೆ ನೀವ್ 4 ಜನ ಮಾಡ್ತಿರೋ ಈ ತಮಾಷೆನೆ ಸಾಕು. ಈ ತಮಾಷೆ ಅಲ್ಲ, ಮತ್ತೆ ಅಟ್ಟಹಾಸನಾ? ನೀವು ಇದಕ್ಕೆ ತಲೆ ಕೆಡ್ಸ್ಕೊಬೇಡಿ. ಇದೆಲ್ಲ ನಿಮ್ಮಂತವ್ರಿಗೆ ಅರ್ಥ ಆಗಲ್ಲ. ಹೌದೋ, ನನ್ಗ ಅರ್ಥ ಆಗಲ್ಲ. ಮತನ ನಂಬ್ಕೊಂಡೆ ಇವತ್ತಿನವರೆಗೂ ಮಾನ ಮರ್ಯಾದೆ ನಂಬ್ಕೊಂಡು ಈ ಊರಲ್ಲಿ ಬದುಕ್ತಾರೋ ನಮ್ಮಂತ ಮುದುಕರಿಗೆ ನೀವೆಲ್ರೂ ಹೇಳ್ತಿದಾರಲ್ಲ ಈ ಮತದ ಬಗ್ಗೆ, ಇದು ಅರ್ಥನೇ ಆಗಲ್ಲ. ಬನ್ರ ಇವ್ರ ಈ ನಡವಳಿಕೆಯಿಂದ ಒಳ್ಳೇದಾಗಲ್ಲ ಅಲ್ಲ? ಭಾರತ ನಮ್ಮ ದೇಶ. ಎಲ್ಲ ಭಾರತೀಯರು ನನ್ನ ಸಹೋದರ ಸಹೋದರಿಯರು. ನಾನು ನನ್ನ ನಾನು ನನ್ನ ದೇಶವನ್ನ ಪ್ರೀತಿಸ್ತೀನಿ. ಸಂಪೂರ್ಣವಾಗಿ ವೈವಿಧ್ಯತೆಯಿಂದ ಕೂಡಿರುವ ಇದರ ಪಾರಂಪರ್ಯತೆಯನ್ನು ನಾನು ಗೌರವಿಸುತ್ತೇನೆ. ಅಯ್ಯೋ, ಮಧ್ಯದಲ್ಲಿ ಯಾಕೆ ಹೋದೆ ರಾಮ? ಆಗ್ತಿಲ್ಲ, ನನ್ನ ಕೈಲಾಗ್ತಿಲ್ಲಪ್ಪ. ಈ ಅಪ್ಪ ಹೋದ್ರೆ ಹೋಗ್ಲಿ, ನಮ್ ಹುಡುಗರು ಟೋಪಿನ ತೆಗಿಬಾರ್ದು. ಅವ್ರ ಜೊತೆ ಹಾಗೆಲ್ಲ ಮಾತಾಡ್ಬೇಡ ಮಸ್ಜಿದ್. ನಿನಗೆ ಸರಿ ತಪ್ಪು ಯಾವ್ದು ಅಂತ ಹೇಳ್ಕೊಟ್ಟಿದ್ ಗುರುಗಳವರು. ಸರಿ ತಪ್ಪು ಅವೆಲ್ಲ ಹೊರಟೋಯ್ತು, ಎಲ್ಲ ನನ್ಗೆ ಗೊತ್ತು ಅಷ್ಟೇನೆ. ತಲೆ ಮೇಲೆ ಟೋಪಿ ಹಾಕ್ಬೇಕು ಹಾಕ್ಬಾರ್ದು ಅನ್ನೋದು ಅವ್ರು ಹೇಳ್ಬಾರ್ದು. ವಿಷಯ ಗೊತ್ತಿಲ್ಲದೆ ಆಟ ಆಡ್ತಾ ಇರೋ ಈ ಮಕ್ಕಳಿಗೆ ಹೀಗೆ ಒಂದ್ ಟೊಪ್ಪಿನ ಹಾಕಿ ಸ್ಕೂಲಲ್ಲಿ ರಾಜಕೀಯ ಮಾಡಿದ್ರೆ ಅದೆಲ್ಲ ಒಂದ್ ಸಾಧನೆ ಅಂತ ನಿನ್ ಮನ್ಸಲ್ಲಿ ಅನ್ಕೊಳ್ತಿದ್ಯಾ? ಸಾಧಾರಣ ವಿಷಯಗಳಿಗೆ ಹೊಡೆದಾಡಿದ್ದಾರೆ, ಕಿತ್ತಾಡಿದ್ದಾರೆ, ಕೊಲೆಗಳಾಗಿವೆ. ಹಾಕ್ ಚೆಲ್ಲಿರೋ ರಕ್ತ ಇನ್ನೂ ನೆಲದಲ್ಲಿ ಹಾಗೇ ಇದೆ. ಕುದುರೆ ಪಂದ್ಯ, ಜಲ್ಲಿಕಟ್ಟಿನ ತರ ಇದು ಕೂಡ ಒಂದು ಆಟ ಅಂತ ನೀವೆಲ್ರೂ ಭಾವಿಸ್ತಾ ಇದ್ದೀರಾ. ಆ ನಮ್ಮ ಅಲ್ಲನ ನೆನ್ಸ್ಕೊಂಡು ಇನ್ನೂ ಈ ಭೂಮಿನಲ್ಲಿ ರಕ್ತನ ಬೆರೆಸೋ ಹಾಗೆ ಮಾಡಬೇಡಿ. ಇಲ್ಲಿ ನೋಡಿ ಸರ್, ಮಕ್ಳು ಟೋಪಿ ಹಾಕೊಂಡ್ ಬಂದು ಹೇಳ್ಕೊಡಲ್ಲ ಅಂತಂದ್ರೆ ನೀವೇ ಹೇಳ್ಕೊಡಿ ಸರ್. ಇದ್ರಲ್ಲಿ ನಾನ್ ಸಿಕ್ಕಾಕೊಂಡ್ಬಿಟ್ಟೆ.
ಹಂಗಂದ್ರೆ ನೀವು ಮನೇಲೆ ಕರ್ಕೊಂಡು ಪಾಠ ಮಾಡಿ. ಇದು ಸರ್ಕಾರ ಸಂಬಳ ಕೊಟ್ಟು ಮೇಷ್ಟ್ರನ್ನ ಇಟ್ಕೊಂಡು ನಡೆಸ್ತಾ ಇರೋಂಥ ಸ್ಕೂಲು, ಶಾಲೆ. ಕುಮಾರನ್ ಸರ್, ನಮ್ಮ ಮಕ್ಳಿಗೆ ಏನ್ ಹೇಳ್ಕೊಡ್ಬೇಕು ಅಂತಿದ್ರೆ ಎಲ್ಲ ಹೇಳ್ಕೊಡಿ. ಇದೇ ನಿಮ್ಮ ಅಪ್ಪ ಮನೆ ಆಸ್ತಿ ಅಲ್ಲ ಕಣೋ. ಹೌದು ಕಣೋ, ಈ ನಾಡಿನ ಹಿಂದೂ ಜನತೆಗಳು ಯಾವ್ದಕ್ಕೂ ಭಯ ಪಡೆದಲ್ಲೇ ತುಂಬಾ ಜನಗಳಿದ್ದಾರೆ ಕಣೋ. ಈ ತರ ಅರೇಬಿಕ್ ಟೋಪಿ ಹಾಕೊಂಡು ಓದೋದು ಬೇಡ, ಏನು ಮಾಡೋದು ಬೇಡ. ಐ, ವೆನ್. ಯಾಕೆ ನೀವು ಬಂದ್ ಮಲ್ಗಲ್ವಾ? ರಘು, ಏನು ಅರಿಯದ ಚಿಕ್ಕ ಮಕ್ಕಳಿಗೆ ವಿದ್ಯೆನ ಹೇಳ್ಕೊಡೋ ಸರಸ್ವತಿ ಜಾಗದಲ್ಲಿ ಹೊಡೆದಾಟ, ರಕ್ತ, ಸಾವು. ಈ ಲಾಂಗು ಮಚ್ಚು ರೌಡಿಸಮು ಬರೀ ಅವ್ರಿಗೆ ಮಾತ್ರ ಗೊತ್ತಿಲ್ಲ, ನಮಗೂ ಗೊತ್ತಿದೆ. ನಮಗ ಯಾರು ಅದು? ನಾವು ನಾವೇ, ನಮ್ ತರ ಹಿಂದೂಗಳು. ಈಶ್ವರ, ಈ ಊರಲ್ಲಿ ತುಂಬಾ ಜನಕ್ಕೆ ವಿದ್ಯೆನ ಹೇಳ್ಕೊಟ್ಟಿರೋನು ಅಂತವ್ರ ಮಗನ್ ಮನ್ಸಲ್ಲಿ ಇಂಥ ಒಂದು ವಿಷಾನ. ನಿಮಗ್ ಗೊತ್ತಿಲ್ಲ ಅಪ್ಪ, ಮರದಲ್ಲಿ ಬೆಳೆಯುವಂತ ಪ್ರತಿಯೊಂದು ಬೇರುಗಳ ತರ ಜೀವಿಸ್ಬೇಕು ಈ ಪ್ರಪಂಚದಲ್ಲಿ. ಈ ತರ ಮಾಡಿದ್ರೆ ಯಾರು ಇರಲ್ಲ ಅನ್ಸುತ್ತೆ. ಯಾರು? ಜಾತಿ ಮನುಷ್ಯನಿಗೆ ಸಂಸ್ಕಾರ ಹೇಳ್ಕೊಡುತ್ತೆ. ಒಬ್ಬಂಟಿಯಾಗಿರೋದನ್ನಲ್ಲ, ಅದನ್ನ ಈಶ್ವರ ಮಾತ್ರ ಮಾಡ್ತಾನೆ. ಅದನ್ ಬಿಟ್ಟು ಜಗಳ ಮಾಡೋ ವಿಷಯನೇ ಅಲ್ಲ. ಏನು ಕೆಲ್ಸ ಇಲ್ದಿರೋ ಜನ ಜಾತಿನೇ ಜಗಳವಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ರಘು, ಬಾರ ಇಲ್ಲಿ. ನಮ್ಮ ಮಸೀದಿನ ಹೊಡೆದಾಕ್ತೀಯ ನೀನು? ಏನೀಗ ಮಸೀದಿನ ಹೊಡಿಯೋಕ್ಕಾಗಲ್ವಾ? ಮುಟ್ಟಿದ್ರೆ ನಿನ್ನ ಕತ್ತರಿಸ್ತೀನೋ. ನಾಳೆವರೆಗೂ ನಿನ್ನ ಬಿಟ್ರೆ ನೋಡಕಣ.
ಅಯ್ಯಯ್ಯೋ ಬಶೀರ್, ನಿಲ್ಸೋ ನಿಲ್ಸೋ. ಸಂತೋಷವಾಗಿದ್ಯಪ್ಪ. ಅರ್ಥನ ಇಲ್ದಿರೋ ವಿಷಯನ ಹೇಳಿ ಮನುಷ್ಯರನ್ನ ಕೊಲ್ಲೋದಕ್ಕೆ, ಈ ನಾಡಿಗೆ ಬೆಂಕಿ ಹಚ್ಚಿ ನಾಶ ಮಾಡೋದಕ್ಕೆ ನನಗೆ ಒಬ್ಬ ಮಗ ಇದಾನಲ್ಲ, ಸಂತೋಷ ಆಯ್ತು. ಒಂದ್ ವಿಷಯನ ನೆನ್ಪಿಟ್ಕೋ, ನಿಮ್ಮಂತ ವಿವೇಕ ಇಲ್ದೇ ಇರೋರ್ಗೆ ಯಾವತ್ತೂ ಅರ್ಥ ಆಗೋದಿಲ್ಲ ಮತ ಅಂದ್ರೆ. ನೋಡಪ್ಪ, ನಿಮ್ಮಮ್ಮನ್ ಸ್ವಲ್ಪ ಕರಿ. ಕುತ್ಕೊಳ್ಳಿ ಬನ್ನಿ. ಅಮ್ಮ, ನೀ ಈ ತರ ಕರೆಯಕ್ಕೆ ನಮ್ಗೆ ಸಮಯ ಇಲ್ಲ. ನಮ್ಮ ಜನರಿಗೆ ಈ ನಾಡಲ್ಲಿ ಬದುಕ್ತೀವೋ ಇಲ್ವೋ ಅಂತ ತಿಳ್ಕೊಳ್ಳೋ ಅಂತ ಸಮಯ ಬಂದಿದೆ. ಅಮ್ಮ, ಇಲ್ ನೋಡ್ರಮ್ಮ, ನೀವು ಒಂದ್ ಮಟ್ಟಕ್ಕೆ ಚೆನ್ನಾಗಿ ಓದಿದ್ದೀರಾ. ಒಂದ್ ವಿಷಯ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಂತೀರಾ. ಮುಸ್ಲಿಮರು ಟೊಪ್ಪಿನ ಹಾಕೊಂಡು ಓದ್ಲೇಬೇಕು ಅಂದ್ರೆ ಬೇರೆ ಯಾವ್ದಾದ್ರು ಶಾಲೆ ನೋಡ್ಕೊಳ್ಳಿ. ನಮ್ ಶಾಲೆಲಿ ಅದೆಲ್ಲ ಬೇಡ. ನಮ್ ಸ್ಕೂಲ ನಮ್ಮಪ್ಪ ಈ ತೀರದಲ್ಲಿ ಶಾಲೆ ತೆಗ್ದಿದ್ದು ಈ ಜಾತಿಗಳ ಬಗ್ಗೆ ಕಲ್ಸೋದಿಕ್ಕಲ್ಲ, ಮತಗಳ ಬಗ್ಗೆ ಹೇಳೋದಿಕ್ಕೂ ಅಲ್ಲ. ನೀವ್ ಏನ್ ಹೇಳ್ತಿದ್ದೀರೋ ಅರ್ಥ ಆಗ್ತಿಲ್ಲ. ಅಪ್ಪ ಶುರು ಮಾಡಿದಷ್ಟೇ. ಆ ಸ್ಕೂಲ್ಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ತನ್ನ ಜೀವ ಅಂತ ನಡ್ಸ್ಕೊಂಡ್ ಬರ್ತಿರೋರು ಹೆಡ್ ಮಾಸ್ಟರ್ ರಾಮಣ್ಣ ಒಬ್ರೆ. ಆ ವ್ಯಕ್ತಿಗೆ ಮನ್ಸ್ ನೋಯಿಸೋದಿಕ್ಕೆ ಈ ಎರಡು ಪಕ್ಷದವ್ರ ಮೇಲೂ ನಂಗ್ ಬೇಜಾರಿದೆ. ಅಂದ್ರೆ ನಿಮ್ಗೆ ಇಬ್ರು ಒಂದೇನಾ? ಏನು ಇನ್ನೇನ್ ಮತ್ತೆ, ಏನ್ ಮಕ್ಳೇ ವ್ಯತ್ಯಾಸ ಇರೋದು? ಏನಾದ್ರೂ ಒಂದ್ ಒಳ್ಳೆ ಕೆಲ್ಸ ಮಾಡಿದ್ರೆ ಅದನ್ ಕೆಡ್ಸೋದಿಕ್ ತಾನೇ ಹೀಗೆಲ್ಲ ಮಾಡ್ತಿದ್ದೀರಾ? ಅಂದ್ರೆ ನೀವೆಲ್ಲ ಈಗ ಹಿಂದೂಗಳ ಜೊತೆ ನಿಂತ್ಕೊಳ್ಳಲ್ಲ, ಹಾಗೆ ತಾನೇ? ಈ ಮನೇಲಿ ಆ ಕಾಲದಿಂದನೂ ಜಾತಿ ಮತ ನೋಡೋ ಚರಿತ್ರೆನೇ ಇಲ್ಲ. ನಿಂಗ್ ಗೊತ್ತು ತಾನೇ? ಗೊತ್ತು. ಈ ಮನೆಗೆ ಕಾವಲ್ ಕಾಯ್ತಿರೋದು ಅಲ್ಲಿರೋ ಕಾಸಿಂಬಾಯಿ ಅಂತಾನೆ ಗೊತ್ತು. ಅಷ್ಟು ತಿಳ್ಕೊಳ್ಳೋ ಅಷ್ಟೇ ನಿಮಗ್ ಬುದ್ಧಿ ಇರೋದು. ನಾನು ಹುಷಾರ್ ತಪ್ಪಿದಾಗ, ದುಃಖದಲ್ಲಿದ್ದಾಗ ನನ್ ಸ್ವಂತ ಅಣ್ಣ ಶಂಕರ ಇಂಗ್ಲೆಂಡಿಂದ ಫೋನ್ ಮಾಡ್ತಾನೆ, ನಿನ್ ಆರೋಗ್ಯ ಹೇಗಿದೆ ಅಂತ. ಆಗ ಒಂದ್ ಚಾಪೆ ಹಾಸಿ ಮನೆ ಹೊರಗ್ ಕಾವಲ್ ಕಾಯ್ತಾ ಕಾಸಿಮಣ್ಣನೇ ಇರ್ತಾ ಇದ್ದಿದ್ದು. ನನ್ನ ಅಮ್ಮ ಹೆತ್ತದೇ ಇರೋ ಅಣ್ಣ, ನನ್ನ ಅಣ್ಣ ಅವರು. ಅವಶ್ಯಕತೆ ಇಲ್ದಿರೋ ವಿಷಯಗಳಿಗೆ ಕಾಸಿಂಬಾಯಿನ ಯಾಕೆ ಹೇಳ್ತಾ ಇದ್ದೀರಾ? ಥೂ, ಕಾಸಿಂಬಾಯ್ ಅಂತೆ. ನನಗ್ ಬರ್ತಿರೋ ಕೋಪಕ್ಕೆ ಏನ್ ಮಾಡ್ತೀನಿ ನೋಡ್ತಿರೋ. ಏನೋ ಮಾಡ್ತೀಯ, ಮಾಡೋ ನೋಡೋಣ. ಸುಬ್ಬಿ, ಒಂದ್ ವಿಷಯ ಅಮ್ಮನ ಮಗನು ನೆನ್ಪಿಟ್ಕೊಳ್ಳಿ. ಹಿಂದೂಗಳಿಗೆ ಮೋಸ ಮಾಡೋದಕ್ಕ ಸ್ಕೂಲ್ ಇದ್ರೆ ಅಂತ ಸ್ಕೂಲ್ ಅಲ್ಲಿ ಇರ್ಲೇಬಾರ್ದು. ನೋಡ್ಕೊಂತೀನಿ, ಬನ್ರೋ. ಇವ್ರು ಯಾಕೆ ಈ ರೀತಿ ಆಗೋಗಿದ್ದಾರೆ? ಮಾಡಕ್ ಬೇರೇನು ಕೆಲ್ಸ ಇಲ್ವಲ್ಲ, ಅದಕ್ಕೆ ಇದನ್ನೇ ಕೆಲ್ಸ ಮಾಡ್ಕೊಂಡಿದ್ದಾರೆ. ಬಿಡೋ ಕಾರ್ಡಲ್ಲಿ
ಬಾಡಿ ತಗೊಂಡೋಗೋ ವ್ಯವಸ್ಥೆ ಮಾಡಿದ್ದೀರಾ? ಎಲ್ಲ ಅಲ್ಲಿ ರೆಡಿ ಆಗಿದೆ ಸರ್. ಹಲೋ, ಇಲ್ಲಿ ನೋಡು ಜಲೀಲ, ನನ್ ಜೊತೆ ನಿನ್ಗೆ ಇರೋದಿಕ್ ಇಷ್ಟನೇ ಇಲ್ವಾ? ಆ ಅಲ್ಲನ ದಯೆಯಿಂದ ಈ ಸಮುದ್ರದಲ್ಲಿ ಸಮಸ್ಯೆ ಸರಿ ಹೋಗುತ್ತೆ. ಆಮೇಲೆ ನಿನ್ನ ನೋಡಕ್ ಬರ್ತೀನಲ್ವಾ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇಲ್ಲಿ ಸುತ್ತ ಪೊಲೀಸ್ ಇದ್ದಾರೆ. ಬ್ರದರ್ಸ್, ದಿನ ಸಮುದ್ರದಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ಜೀವನ ನಡೆಸ್ತಾ ಇರುವಂತಹ ಅಮಾಯಕ ಜನರಿದ್ದಾರೆ. ಮಿಸ್ಟರ್ ರಾಜೇಶ್ ಸರ್ ನೋಡಿ, ಮೋಸ ಮಾಡೋರು, ವ್ಯಾಪಾರ ಮಾಡೋರು ಇಬ್ರು ಸೇರಿ ಮಾಡಿರುವಂತಹ ಇದು ಟ್ರಾಜಿಡಿ. ನಾವು ಪೊಲೀಸ್ ಅವರು ಈ ನಾಡಿನ ಮಕ್ಕಳನ್ನ ಕಾಪಾಡೋದು ನಮ್ ಕರ್ತವ್ಯ. ನಮ್ಮ ಅಟೆನ್ಷನ್ ಎಲ್ಲಾ ಕಡೆನೂ ಇರಬೇಕು. ಇವತ್ತು ಒಂದ್ ಗಲಾಟೆ ಕೂಡ ನಡೆಯಬಾರ್ದು. ತುಂಬಾ ಸೀರಿಯಸ್ ಆಗಿರುವಂತಹ ಪ್ರಾಬ್ಲಮ್ ಇದು. ತುಂಬಾ ಸೆನ್ಸಿಟಿವ್ ಆದ ಜನ ಇವರು. ಇವರೊಂದು ಚಿಕ್ಕ ಕಿಡಿ ತರ ಇದ್ರು ಮುಂದೆ ದೊಡ್ಡ ಕಾಡ್ಗಿಚ್ಚಿ ಆಗೋಗ್ತಾರೆ. ಅದರಿಂದ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಇದೇ ನಾವಿರುವಂತಹ ಮನೆ, ಈ ಊರಿನ ಜನಗಳೇ ನಮ್ಮ ಕುಟುಂಬ. ಸರ್, ನನ್ ಡ್ಯೂಟಿ ಟೈಮಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನೇನು ಅಂತ ನಿಮ್ಗೆ ಗೊತ್ತಲ್ವಾ? ಎಸ್ ಸರ್. ಹಲೋ, ನೋಡು ಜಮೀಲಾ, ಹೋಳಿಗೆ ಊಟ ತಿನ್ನೋಣ ಬಿಡು. ಇನ್ನೊಂದ್ ದಿನ ಸಿಗತ್ತಲ್ವಾ? ಮಟನ್ನ ಚೆನ್ನಾಗಿರುತ್ತಲ್ಲ ಚಿನ್ನ. ಸಲಾಂ ಅಲೈಕುಂ. ವಾಲಿಕುಂ ಸಲಾಂ. ಅತೀಬ್ ಸಲೀಮುದ್ದೀನ್ ಮುಸ್ಲಿಯಾತ್? ನಾನೇ. ನಾನಲ್ಲ. ಹೆಸರೇನು? ಯಾರು ಇವ್ರ ಹೆಸ್ರಾ? ನಿನ್ನ ಹೆಸರೇನು ಅಂತ ಕೇಳಿದ್ದು? ಅಲ್ಲಿ ಮಾಸ್ಟರ್ ಅಲ್ಲಿ. ಕೆಲ್ಸ ಕೇಳಿಲ್ಲ, ಹೆಸರು ಕೇಳಿದ್ರೆ ಹೆಸರು ಮಾತ್ರ ಹೇಳ್ಬೇಕು. ಗೊತ್ತಾಯ್ತಾ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಹೆಸರು ಮಾತ್ರ ಹೇಳಿದ್ರೆ ಸಾಕು. ಹೇಳು. ಮೊಹಮ್ಮದ್ ಅಲಿ ಮಾ. ಮೊಹಮ್ಮದ್ ಅಲಿ ಮಾ? ಮೊಹಮ್ಮದ್ ಅಲಿ ಸರ್. ಏನ? ಶೇಖ್. ಏನು? ಶೇಖ್ ಮೊಹಮ್ಮದ್ ಅಲಿ. ಕೇಳಿಸ್ಕೊಳ್ಳಿ, ನನ್ಗೂ ಕಷ್ಟ ಇದೆ. ಕಷ್ಟಕ್ಕೆ ಸಹಾಯ ಮಾಡ್ತೀರಲ್ವಾ? ಪರವಾಗಿಲ್ಲ, ಏನೇ ಇದ್ರು ಹೇಳಿ. ಕಲೆಕ್ಟರ್ ಆರ್ಡರ್, ಮಸೂದಿನ ಸರ್ಚ್ ಮಾಡ್ಬೇಕಂತ. ಅಯ್ಯೋ ಅಲ್ಲ, ಏನಿದು? ಹುಟ್ಸ್ದವನ್ ಕೈಲಿ ತಡೆಯಕ್ಕಾಗ್ದಿರೋ ವಿಷಯಗಳ ತಾನೇ ಈ ದೇಶದಲ್ಲಿ ನಡೀತಾ ಇರೋದು. ಹೋರಾಟಗಾರರು ಪರಿಶುದ್ಧವಾದ ಮಸೀದಿಯಲ್ಲಿ ಆಯುಧಗಳನ್ನ ಇಟ್ಟಿದ್ದಾರೆ ಅಂತ ವಿಷಯ ಬಂದಿದೆ. ಅದಕ್ಕೆ ನಾವು ಸರ್ಚ್ ಮಾಡಬೇಕು. ಅಲ್ಲ ಅನ್ನೋ ಮಸೀದಿನಲ್ಲಿ ಆಯುಧಗಳ? ಅಯ್ಯೋ ಅಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ. ಇದು ನಿಮ್ ಕರ್ತವ್ಯ ತಾನೇ. ನಿಮ್ ಸಂದೇಹನ ಬಗೆಹರಿಸ್ಕೊಳ್ಳಿ. ಅಲ್ಲ, ಎಲ್ಲ ಗಾಡಿಯಲ್ಲಿಡಿ. ಸರ್, ಇದು ಏನ್ ಸರ್? ತಲೆ ಕೆಡಿಸ್ಕೋಬೇಡಿ. ಅಲ್ಲಾಗ್ ಹೆದರ್ಕೊಂಡು ನೇರವಾಗಿ ಹೋಗೋ ದಾರಿಲಿ ಅಂತ ತಪ್ಪು ಮಾಡಿದ್ದಾರೆ. ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಏನ್ ಮಾಡೋದು, ಕಾಲ ಹೀಗ್ ಬದಲಾಗಿದೆ. ನಿಮ್ಮಿಬ್ಬರಿಗೂ ಸ್ವಲ್ಪ ದಿನ ಇಲ್ಲೇ ಡ್ಯೂಟಿ. ಸರ್. ಸೈಡ್ಗೆ ಹೋಗ್ರೆ.
ಕಾಸಿರ್ ಬಾಯ್, ನಾವತ್ತು ಏನೂ ಪ್ರಯೋಜನ ಇಲ್ಲ. ಮೇಲಿರೋ ಅಲ್ಲ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರು ನೋಡ್ಕೊಳ್ತಾರೆ. ಆದ್ರೆ ಮಸೀದಿ ಒಳಗಡೆ ಮನುಷ್ಯರು ಕೊಂದಿರೋ ಕತ್ತಿ, ಮನುಷ್ಯರ ರಕ್ತ. ಇವರು ಎಷ್ಟೋ ಜನ ಅಮಾಯಕರನ್ನ ಸಾಯಿಸಿದ್ದಾರೆ. ಅವ್ರ ಸ್ವಂತದವರು ಗೋಳಾಡ್ಕೊಂಡು ಅಳ್ತಾ ಇರೋದ್ನೆಲ್ಲ ಈ ಸಮುದ್ರ ನೋಡ್ತಾ ಇದೆ. ಈಗ ಈ ಸಮುದ್ರ ಶಾಂತವಾಗಿದೆ, ಆದ್ರೆ ನನಗೆ ಭಯ ಆಗ್ತಾ ಇದೆ. ಆಪತ್ತಿಗೆ ಮುಂಚೆ ಬರೋ ಶಾಂತಿ ಇದು. ಇನ್ಮೇಲೆ ನಾವೆಲ್ಲ ಇಲ್ಲಿ ಬದುಕಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ನಾನು ಪ್ರಾರ್ಥನೆ ಮಾಡ್ಬರ್ತೇನೆ. ಸರಿ. ಸರ್ವಲೋಕದ ರಕ್ಷಕನೇ ಅಲ್ಲಾಹ್, ನಿನ್ನನ್ನು ಅರಿಯದೆ ಮಾಡಿದ ಈ ತಪ್ಪನ್ನ ನೀನು ಕ್ಷಮಿಸ್ಬೇಕು. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಈಗ ನನ್ನ ಮಗನ್ ಮನೆ ತಾನೆ, ಸುಟ್ಟಾಕ್ಬಿಟ್ರೋ. ಹಾಕು ಸುರಿ. ನಮ್ಮವ್ರನ್ನ ಸಾಯಿಸಿದ ಮುಸ್ಲಿಮು ಒಬ್ಬ ಕೂಡ ಇಲ್ಲಿ ಇರಬಾರ್ದು. ಎಲ್ಲರನ್ನೂ ಸಾಯಿಸಾಕ್ಬೇಕು. ಸುಟ್ಟಾಕ್ರೋ. ಎಲ್ರೂ ಸೇರಿ ಎಲ್ಲನೂ ನಾಶ ಮಾಡ್ಬಿಟ್ರು. ಸಮುದ್ರಕ್ಕೆ ಹೋಗೋರು ಇದಕ್ಕೆ ಹೆದರ್ಕೊಂಡು ಊರ್ ಬಿಟ್ಟು ಹೋಗಿದ್ದಾರೆ. ಒಂದೇ ನಿಮಿಷದಲ್ಲಿ ಎಲ್ಲ ಹಾಳಾಗೋಯ್ತು. ಎಲ್ಲ ನಾಶ ಮಾಡೋದು ತುಂಬಾ ಸುಲಭ. ಮತ್ತೆ ಇದನ್ನ ಸರಿ ಮಾಡೋದಕ್ಕೆ ಯಾರ ಕೈಯಿಂದ ಸಾಧ್ಯ ಹೇಳು? ಸಮುದ್ರದ ನೀರಲ್ಲಿ ಇರೋದ್ನೆಲ್ಲ ಕಳ್ಕೊಂಡಂಗಾಯ್ತಲ್ಲ. ಅಲ್ಲ, ಚಿಂತೆ ಮಾಡ್ಬೇಡಮ್ಮ, ಅಳ್ಬೇಡ. ಇದು ಇಲ್ಲಿನ ಹಣೆ ಬರಹ. ಚಿಕ್ಕ ವಯಸ್ಸಿಂದನೂ ಸಮುದ್ರಕ್ಕೆ ಹೋಗಿ ಸಂಪಾದನೆ ಮಾಡಿದ ಎಲ್ಲಾನು ಹಾಳು ಮಾಡ್ಬಿಟ್ರು. ಅದನ್ನ ಹೋಗ್ಲಿ ಅಂತ ಬಿಡ್ಬೋದು, ಆದ್ರೆ ನಿಮ್ಮನ್ನ ನೆನೆಸ್ಕೊಂಡ್ರೆ ಮನ್ಸಿಗೆ ನೋವಾಗ್ತಿದೆ. ನೋಡಿ, ಸಾಹಿರಾಗೆ ಮದುವೆ ಮಾಡುವಾಗ ಅವಳಗ್ ಕೊಡ್ಬೇಕು ಅಂತ ಸೇರ್ಸಿಟ್ಟಿದ್ದು. ಇದು ಇಲ್ಲೇ ಇರ್ಲಮ್ಮ. ಎಲ್ಲ ಬಗೆಹರಿತು ಅಂದ್ರೆ ಮತ್ತೆ ಸರಿ ಹೋಗ್ಬಹುದು ಅಂತ ನಂಬೋದಲ್ವಾ? ನಾವಿನ್ ಹೊಡ್ತೀವಮ್ಮ. ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ. ಒಂದೊಂದೇ, ಒಬ್ಬೊಬ್ರಿಗೆ ಒಂದೊಂದೇ. ಬರೋ, ಎತ್ಕೊಂಬಾರೋ.
ನೀನು ಸುಭಾಷು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಟ ಆಡಿದ್ದೀರಾ. ಇಬ್ರು ಒಳ್ಳೆ ಸ್ನೇಹಿತರು. ಹಾಗಿದ್ದವರು ಬೇರೆ ಆಗೋವಾಗ ಹೇಗ್ ನೋವಾಗುತ್ತೆ ಅಂತ ನನಗೆ ಅರ್ಥ ಆಗುತ್ತಮ್ಮ. ಆದ್ರೆ ಅಲ್ಲಿ ನೀವಿಬ್ರು ಬೇರೆ ಆಗುವಾಗ ನಾನು ನೋಡಿದ್ದು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ದ ನಿಮ್ಮನ್ನಲ್ಲಮ್ಮ. ಏನಮ್ಮ ಇದು? ನನಗೆ ತುಂಬಾನೇ ಭಯ ಆಗ್ತಿದೆ. ಅಪ್ಪ, ನೀವ್ ಹೇಳ್ತಾ ಇದ್ರಲ್ಲ, ನನ್ ಮಗಳು ಏನನ್ನಾದ್ರೂ ಆಸೆ ಪಟ್ರೆ ಅದು ನಡಿಬೇಕು ಅಂತ. ನಾನು ಏನೇ ಕೇಳಿದ್ರು ನೀವ್ ಅದನ್ನ ನೆರವೇರಿಸ್ಕೊಡ್ತೀರಾ? ಬೇಕು, ನನಗವನ್ ಬೇಕಪ್ಪ. ಜೀವನ ಪೂರ್ತಿ ಅವ್ನು ನನ್ನ ಜೊತೆನೇ ಇರಬೇಕು. ಇಂಡಿಯಾ ಅಥವಾ ಹಿಂದೂಸ್ತಾನ್ ಇದೆಲ್ಲ ಹಿಂದೂಗಳ ನಾಡು. ಅಂದ್ರೆ ಇಂಡಿಯಾ ಹಿಂದೂಗಳಿಗೆ ಸೇರಿದ್ದು. ಹೌದ್ ತಾನೆ? ಅವ್ರನ್ನ ಅಯ್ಯೋ ಪಾಪ ಅನ್ನೋದನ್ನ ಬಿಟ್ಟು ಇನ್ಮೇಲೆ ಯಾವ್ದೇ ಕಾರಣಕ್ಕೂ ಅವ್ರ ಈ ಮಣ್ಣಲ್ಲಿ ಬಂದು ಜೀವನ ಮಾಡಬಾರ್ದು. ಅದು ನಿಜಾನೇ. ಪೊಲೀಸ್ ಹುಡುಕಿದ್ದೆಲ್ಲ, ಸರ್ಕಾರದ ಈ ಶೋಧನೆಗಳೆಲ್ಲ ಇದು ಒಂದು ಆಟ. ನಾವಿದ್ರಲ್ಲಿ ಸಿಗಾಕೋಬಾರ್ದು. ಯಾರು ಹೇಳಿದ್ರು ಸರಿನೇ. ಇನ್ಮೇಲ್ ನಮ್ಮಲ್ಲಿ ಯಾರಿಗೆ ಏನಾದ್ರೂ ಸರಿನೇ. ಅವ್ರು ಯಾರು ಈ ಕಡೆ ಬರ್ಲೇಬಾರ್ದು. ಬರಬಾರ್ದು, ಇರಬಾರ್ದು ಅಂತ ಹೇಳ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅವರು ಇದೇ ನಾಡಲ್ಲಲ್ವಾ ಹುಟ್ಟಿದ್ದು? ನಾರಾಯಣ, ಮುಖ್ಯವಾದ ವಿಷಯನ 4 ಜನ ಮಾತಾಡ್ಬೇಕಾರೆ ನೀನು ಮಧ್ಯದಲ್ಲಿ ಮಾತಾಡ್ಬೇಡ. ಕೇಸ್ನ ಸಿಬಿಐಗೆ ಒಪ್ಸಿದ್ರೆ ನಾವೇನ್ ಮಾಡೋದು? ಹಾಗಾದ್ರೆ ನೀವೇ ಹೇಳಿ. ಇದು ನಾನ್ ಹೇಳಿದಲ್ಲ, ಮೇಲಿಂದ ಆರ್ಡರ್ ಆಗಿದೆ. ಕೊಲೆ ಆಗಿರೋ ಕುಟುಂಬಕ್ಕೂ ಮತ್ತೆ ನಷ್ಟವಾಗಿರೋ ಕುಟುಂಬಕ್ಕೂ ಸರ್ಕಾರ ಫ್ರೀಯಾಗಿ ಕೊಡ್ತಿರೋ ಆ ನಷ್ಟ ಪರಿಹಾರ ಇದೆಯಲ್ಲ, ಆ ನೋಟ್ನ ಸರ್ಕಾರ ನಮಗ್ ಕೊಟ್ಟಾಗ ಆ ನೋಟ್ನ ಅವ್ರ ಮುಖದ ಮೇಲೆ ಎಸ್ಬಿಡೋಣ. ಕರೆಕ್ಟಾಗಿ ಹೇಳಿದ್ರಿ. ಚಿಲ್ಲರೆ ಕಾಸನ್ನ ಬಿಸಾಕಿ ಜನಗಳನ್ನ ಕೊಂಡ್ಕೋಬಹುದು ಅನ್ನೋ ಅವ್ರಗಳ ವಿಚಾರನ ಎಲ್ರಿಗೂ ತಿಳಿಸೋಣ. ಮತ್ತೆ ಅವ್ರ ಈ ಕಡೆ ಬರ್ಲೇಬಾರ್ದು. ಹೌದು. ಅಯ್ಯೋ ಮೀನಾಕ್ಷಿ, ಜಾನಕಿ, ಎಲ್ರಿಗೂ ಹೊರಗಡೆ ಬರಕ್ಕೆ ಹೇಳೆ. ಪೊಲೀಸರು ಸೈನ್ಯ ಜೊತೆ ಬರ್ತಾ ಇದ್ದಾರೆ. ಅಯ್ಯೋ ಎಂತ ಅವಮಾನ! ಅಯ್ಯೋ ಅಯ್ಯೋ ಯಾರು ಬರ್ಬೇಡಿ. ಇಲ್ಲಿರೋರ್ನೆಲ್ಲ ಸಾಯಿಸೋವರೆಗೂ ನೀವು ಸುಮ್ನಿರಲ್ಲ ಅಲ್ವಾ? ಇಲ್ಲಿಗೆ ಯಾರೋ ಬರೋದ್ ಬೇಡ. ನಾವ್ ಯಾರನ್ನೂ ನೋಡಲ್ಲ. ಮಧ್ಯಾಹ್ನ ಚಪ್ರ ಹಾಕಿದ್ವಿ ನನ್ ಒಬ್ನೇ ಮಗನ್ ಮದ್ವೆಗೆ. ಆ ಚಪ್ರದಲ್ಲೇ ನನ್ ಮಗ ನರಳಿ ಸಾಯೋದನ್ನ ನೋಡ್ದೆ. ಆಗಲ್ಲ, ನನ್ ಕೈಲಾಗ್ತಿಲ್ಲ. ಆಗಲ್ಲ, ಆಗಲ್ಲ, ಹತ್ರ ಬರ್ಬೇಡಿ ಅಷ್ಟೇ. ನಿಮ್ಮನ್ನ ಅವ್ರು ಎಲ್ಲಿಗ್ ಬೇಕಾದ್ರೂ ಹೋಗ್ಲಿ, ಎಲ್ ಬೇಕಾದ್ರೂ ಸಾಯ್ಲಿ, ಎಲ್ಲಿಗ್ ಮಾತ್ರ ಕರ್ಕೊಂಡ್ ಬರ್ಬೇಡಿ. ಇದುವರೆಗೂ ನನ್ ಮಕ್ಕಳನ್ನ ಕಳ್ಕೊಂಡಿದೀನಿ, ನನ್ ಗಂಡನ ಕಳ್ಕೊಂಡಿದೀನಿ. ಅವ್ರಿಬ್ರನ್ನು ಕೊಂದ್ರಲ್ಲ, ಅವ್ರಿಬ್ರಿಗೂ ಈ ಮಣ್ಣನ್ನಾದ್ರೂ ಕೊಟ್ಬಿಡಿ. ನಿಮ್ ಮನ್ಸಲ್ಲಿರೋ ನೋವನ್ನ ಬೇರೆಯವ್ರಿಗಿಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ನಾವು ಪೊಲೀಸವ್ರೆ. ವಿರೋಧಿಗಳಾಗಿ ಬದುಕ್ತಿರೋ 2 ಗುಂಪಿನ ಗೆಳೆಯನಾಗಿ ಈ ಪೊಲೀಸ್ ನಿಮ್ ಜೊತೆ ಇರುತ್ತೆ, ಇದ್ದೇ ಇರ್ತೀವಿ. ಇಲ್ಲಿ ನೋಡಿ, ಈ ಹುಡುಗನ್ಗೆ ಅಪ್ಪ ಇಲ್ಲ. ಇವತ್ ನೀವ್ ಬರ್ತೀರಾ, ಹೋಗ್ತೀರಾ? ಎಲ್ ನೀವಿದ್ದು ಏನ್ ಪ್ರಯೋಜನ ಹೇಳಿ? ಹೌದಮ್ಮ, ಒಂದೊಂದು ಹೋರಾಟದಲ್ಲೂ ಒಂದೊಂದು ಜೀವನ ಕಳ್ಕೊಳ್ಳೋದು ತುಂಬಾ ನಷ್ಟನೇ ನಮ್ಗೆ. ಆ ನಷ್ಟನ ನಮ್ ಕೈಲಿ ಏನೂ ಮಾಡೋದಿಕ್ಕಾಗಲ್ಲ. ಅದ್ರ ವಿರುದ್ಧವಾಗಿ ನಾವೇನೂ ಮಾಡಕ್ಕಾಗಲ್ಲ. ಕೊಲೆ ಮಾಡಿದವ್ರು, ಕೊಲೆ ಮಾಡಿಸ್ಕೊಂಡವ್ರಿಗೂ ಅವ್ರದೇ ಅಂತ ಒಂದು ನ್ಯಾಯ ಇದೆ. ಆದ್ರೆ ಇವನ್ಗೆ ನೀವೇ ಇರೋದು. ಆಮೇಲೆ ನಮ್ ತರ ಬಡಪಾಯಿ ಆಫೀಸರ್ಸ್ ನ್ಯಾಯ ಹೇಳೋದಕ್ಕೆ ಏನೂ ಇಲ್ಲ. ನೊಂದ್ಕೊಳ್ಳೋದ್ ಬಿಟ್ರೆ ಬೇರೆ ಏನ್ ಹೇಳಕ್ಕಾಗಲ್ಲ. ಒಪ್ಕೊಳ್ಳಲ್ಲ, ನಾವ್ ಒಪ್ಕೊಳ್ಳೋದೇ ಇಲ್ಲ. ಇದು ಸರ್ಕಾರದ ತೀರ್ಮಾನ. ಸುಟ್ಟು ಬೂದಿ ಆಗೋ ಒಂದ್ ರಾಜ್ಯನ ಆ ಬೆಂಕಿಯಿಂದ ಕಾಪಾಡ್ಬೇಕು ಅನ್ಕೊಳ್ಳೋ ಮನುಷ್ಯತ್ವದ ಆಸೆ ಇದು. ನೀವೆಲ್ಲ ಒಟ್ಟಿಗೆ ಒಂದಾಗ್ ಬದುಕ್ಬೇಕು ಅನ್ನೋ ಆಸೆ
ಅದಕ್ಕೋಸ್ಕರನೇ ಈ ಕುಟುಂಬನ ಕರ್ಕೊಂಡು ನಾವಿಲ್ಲಿ ಬಂದಿರೋದು. ನಿಮ್ಮ ಪೂರ್ತಿ ಸಹಕಾರ ನಮಗ್ ಬೇಕು. ಅದಕ್ಕೋಸ್ಕರ ಈ ಪೊಲೀಸ್ ಅವರೆಲ್ಲ ನಮಗ್ ಬೇಡ. ಆ ದೇವ್ರೇ ಇದನ್ನ ಒಪ್ಕೊಳಲ್ಲ. ಇಲ್ಲಿವರೆಗೂ ನಡೆದಿರುವಂತ ಈ ಕೊಲೆ ಮತ್ತೆ ಕಣ್ಣೀರ್ನ ದೇವ್ರು ನೋಡ್ಕೊಂಡು ಸುಮ್ನೆ ಇರ್ತಾನ? ನಮಗೂ ದೇವ್ರಿಗೂ ಮಧ್ಯೆ ಈ ಪೊಲೀಸ್ ಬೇಡವೇ ಬೇಡ. ಏನೇ ಆದ್ರೂ ಈ ದೇವ್ರು ನಮಗೋಸ್ಕರ ಈ ಧರೆಗಿಳಿದು ಬರೋದಿಲ್ಲ, ಆಯ್ತಾ? ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ರೆ ದೇವ್ರೇ ನಿಮ್ ಮುಂದೆ ಬಂದು ಇದನ್ನೆಲ್ಲ ಹೇಳ್ತಾ ಇರೋದು ಅಂತ ಅಂದ್ಕೊಳ್ಳಿ. ನಡೆಯೋದಿಲ್ಲ. ಮರ್ಯಾದೆಯಿಂದ ಅವ್ರನ್ನ ಕರ್ಕೊಂಡು ಹೊರಟೋಗಿ. ಇಲ್ಲ ಅಂದ್ರೆ ಚಾಕು ಮಚ್ಚು ನಮ್ಮ ಹತ್ರ ಜಾಸ್ತಿನೇ ಇದೆ. ಅದನ್ನ ನಾವ್ ಎತ್ಬೇಕಾ? ಅದು ಬೇಕಾಗಿಲ್ಲ. ಶಾಂತಿಗೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಾವ್ ಇನ್ನೊಂದು ಹೋರಾಟಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ನಾವ್ ಇಲ್ಲಿಂದ ಹೋಗ್ತೀವಿ. ಹೋಗ್ಲೇಬೇಕು. ನನ್ನ ಕ್ಷಮಿಸ್ಬಿಡಿ. ಹೋಗ್ ಗಾಡಿ ಹತ್ತಿ. ನೋಡಿದ್ರ ಜೀವನ ಹೇಗಿದೆ ಅಂತ? ಬದಲಾಯಿಸೋದು ಮಣ್ಣನ್ನಲ್ಲ, ಈ ಮನುಷ್ಯರೊಳಗಡೆ ಇರೋ ಮನಸ್ಸನ್ನ. ಬದಲಾವಣೆ ಮಾಡದೇ ಇರೋವರೆಗೂ ಇದಕ್ಕೆ ಉತ್ತರನೇ ಸಿಗಲ್ಲ. ರಾಜಕೀಯದವರು ಇವ್ರ ಹತ್ರ ಏನೇನೋ ಹೇಳಿ ತಪ್ಪಿಸ್ಕೊಂಡ್ ಬಿಡ್ತಾರೆ. ನಾವೆಲ್ಲ ಇಲ್ಲಿ ಕಷ್ಟಪಡ್ಬೇಕು, ಬೇರೆ ದಾರಿ ಇಲ್ಲ. ಅವ್ರು ಅಷ್ಟೊಂದು ನಿಯತ್ತಾಗಿದ್ದಾರೆ ಅಂದ್ರೆ ಎಷ್ಟೇ ಖರ್ಚಾದ್ರೂ ನಮ್ ಹುಡುಗರನ್ನ ಆ ಜಾಗಕ್ಕೆ ಕಳಿಸ್ಲೇಬೇಕು. ಆದ್ರೆ ನೀವ್ ಹೇಳ್ತಿರೋ ತರ ಈಸಿ ಆಗಿರೋ ವಿಷಯ ಅಲ್ಲ. ಸರ್ಕಾರ ತಗೊಂಡಿರೋ ಎಲ್ಲಾ ನಿರ್ಧಾರಗಳು ಪೂರ್ತಿ ಹಾಳಾಗೋಯ್ತು. ಯಾರು ಹೇಳಿದ್ರು ಒಪ್ಕೊಂತಾನೆ ಇಲ್ಲ. ಸಮಾಧಾನದಿಂದ ಮಾತಾಡೋಣ ಅಂದ್ರೆ ಅದಕ್ಕೂ ಬರ್ತಿಲ್ವಲ್ಲ ಅವರು. ಮತ್ತೆ ಹೇಗ್ ಬಗೆಹರಿಯುತ್ತೆ? ಶುರು ಮಾಡೋದಕ್ಕೆ ತುಂಬಾ ಈಸಿ ಆಗಿತ್ತಲ್ಲ. ಈಗ ಅದನ್ನ ಸರಿ ಮಾಡಕ್ಕಾಗಲ್ಲ ಅಲ್ಲ? ಪರಮ ಪವಿತ್ರವಾದ ಕರುಣೆಯುಳ್ಳ ಅಲ್ಲಾಹು ಸೃಷ್ಟಿಯಲ್ಲಿ ಒಂದಕ್ಕೊಂದು ಕೊಂದು ಸಾಯಿಸ್ತಿದ್ದಾರೆ. ಈ ಪ್ರಪಂಚನ ಅವರು ಒಂದು ಯುದ್ಧ ಭೂಮಿ ಮಾಡೋದನ್ನ ನೋಡಕ್ ಇಷ್ಟಪಡೋದಿಲ್ಲ. ಒಬ್ರು ಸಹಾಯಕ್ಕೆ ಇನ್ನೊಬ್ರು ನೆರವಾಗಿ ಒಂದೇ ದೋಣಿಲಿ ಎಲ್ರೂ ಸೇರಿ ಈ ಕಡಲಿಗೆ ಹೋಗೋದೇ ಈ ಕಡಲಿನ ಹುಟ್ಟುಗುಣ. ಇಲ್ಲಿ ಮಸೀದಿ, ಮಂದಿರ ಎಲ್ಲ ಇತ್ತು. ಈ ಬಡವ್ರ ಮನ್ಸಲ್ಲಿ ಈ ಮತ, ನಂಬಿಕೆ ಎಲ್ಲ ಇತ್ತು. ಅವತ್ತು ಎಲ್ಲ ಸೇರಿ ಈ ಸಮುದ್ರದಲ್ಲಿ ಕೆಲಸ ಮಾಡಿದವರು. ಆದ್ರೆ ಈಗ ಸಮುದ್ರದಲ್ಲಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ, ಕತ್ತರಿಸ್ಕೊಂಡು ಸಾಯ್ತಿದ್ದಾರೆ. ಈಗೆಲ್ಲ ಒಟ್ಟಿಗೆ ಸೇರ್ಕೊಂಡು ಕಡಲಿಗೆ ಹೋಗಕ್ಕಾಗುತ್ತಾ? ಹಿಂದೂ ಮುಸ್ಲಿಂ ಒಟ್ಟಿಗೆ ಸೇರ್ಕೊಂಡು ಕಡಲಿಗೆ ಹೋಗಕ್ಕಾಗುತ್ತಾ ಹೇಳು? ಹೋಗ್ದೇ ಇರೋಗ್ ಮಾಡಿದ್ರಲ್ಲ. ಯಾರು ಮಾಡಿದ್ದು? ಕೆಲವು ರಾಜಕೀಯದವರು, ಶ್ರೀಮಂತರು, ಇಬ್ರು ಕಡೆ ಇರೋ ರೌಡಿಗಳು, ಅಂಡರ್ ವರ್ಲ್ಡ್ ಅಲ್ಲಿ ಇರೋರು. ಈ ಅಬ್ಬುಲ್ಲಾ ಆರ್ಮಿ ಕಾಪಾಡೋ ಕ್ಯಾಂಪ್ ಅಂತ ಬೋರ್ಡ್ ಇಟ್ಕೊಂಡು ಆ ಬೋರ್ಡ್ ಕೆಳಗಡೆ ಸಾವಿರಾರು ಜನ ಕಷ್ಟಪಡೋ ಜನರು, ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು, ವಯಸ್ಸಾದವರು, ಕಾಯಿಲೆ ಇರೋರು. ಆ ನೋವನ್ನ ಅನುಭವಿಸ್ತವ್ರಿಗೆ ಗೊತ್ತು. ಅನುಭವಿಸ್ತವ್ರಿಗೆ ನರಕ. ವಾಸಕ್ಕಿರೋ ಮನೆ, ಮಠ ಎಲ್ಲ ಬಿಟ್ಟು ಹುಟ್ಟು ಬೆಳೆದಿರೋ ಮಣ್ಣಲ್ಲೇ ಭಿಕ್ಷುಕರಾಗಿ ಬದುಕ್ತಿದ್ದಾರೆ. ಅದಕ್ಕೆ ಕಾರಣ ಯಾರೇ ಆದ್ರೂ ಕೂಡ, ಯಾವ ಪೊಲೀಸ್ ವಿಚಾರಣೆ ಮಾಡಿದ್ರು ಸರಿ, ಸಿಬಿಐ ಅವರು ವಿಚಾರಣೆ ಮಾಡಿದ್ರು ಸರಿ, ಶಿಕ್ಷೆನ ಅಲ್ಲ ಕೊಡದೆ ಇರೋದಿಲ್ಲ. ಅಲ್ಲ ಕಾನೂನಿನಲ್ಲಿ ಪಾಪಿಗಳಿಗೆ ಕೇಸ್ನ ವಾದಿಸೋದಕ್ಕೆ, ಹಾಗೆ ವಾದ ಮಾಡಿ ಕಾಪಾಡೋದಕ್ಕೆ ಒಬ್ಬ ವಕೀಲನೂ ಇಲ್ಲ ಮಕ್ಕಳೇ. ಇಹಪರಲೋಕ ರಕ್ಷಕ, ಕಾವಲಕಾರನಾಗಿರೋ ಅಲ್ಲಾನ ಮನೆಗೆ ಪೊಲೀಸ್ ರಕ್ಷಕನ ಇಂಥದ್ದೆಲ್ಲ ಮಾಡ್ಬಿಟ್ರಲ್ಲ. ಅಲ್ಲಿ ಯಾವ ಪ್ರವಚನ ನಡೀತಿಲ್ಲ, ಮಸೀದಿನ ಮುಚ್ಚಿದ್ದಾರೆ. ನೀತಿವಂತ ರಕ್ಷಕ ಎಲ್ರನ್ನೂ ಕ್ಷಮಿಸ್ಲಿ, ಎಲ್ರನ್ನೂ ಕಾಪಾಡೋ ಅಲ್ಲ ತಪ್ಪು ಮಾಡಿರೋ ಎಲ್ರಿಗೂ ಶಿಕ್ಷೆ ಕೊಡ್ಲಿ. ನೀವ್ ಆ ಕ್ಯಾಂಪಲ್ಲಿ ಕಷ್ಟಪಟ್ಟಿರೋದ್ ಬಿಟ್ಟು ಇಲ್ಲಿ ಇರ್ಬೇಕು ತಾನೆ. ನೀವ್ ಇಲ್ಲೇ ಇರಿ, ನೀವೇನೂ ಮಾಡ್ಬೇಕಾಗಿಲ್ಲ. ಮಜೀದ್, ಕಡೆಯದಾಗಿ 40 ಜನರನ್ನ ಸೇರಿಸಿ ಹೆಗಲಿಗೆ ಹೆಗಲು ಕೊಡೋ ಅಂತವ್ ನಾನು. ಅಂದ್ರೆ ಅಲ್ಲಾನ ಮುಂದೆ ಮನಸ್ಸು ಬಿಚ್ಚಿ ಮಾತಾಡೋ ಅಂತ ನಂಬಿಕೆ ವಿಶ್ವಾಸ ಇಡೋನ್ ನಾನು. ಹಾಗಿರೋ ನಾನು ಆ ಮನುಷ್ಯರು ಕಷ್ಟಪಡ್ತಿರೋರ್ಗೆ ಹೆಗಲು ಕೊಡ್ಲೇಬೇಕು. ಅದನ್ನ ನನಗ್ ಕೊಟ್ಟಿರೋ ಕರ್ತವ್ಯ. ಅಸ್ಸಲಾಂ ವಾಲೇಕುಂ. ಏನ್ ಸುಬಿ ಇದೆಲ್ಲ? ನಮ್ಮಿಬ್ರನ್ನು ದೂರ ಮಾಡ್ಬಿಟ್ರಲ್ಲ. ಯಾರೋ ಮಾಡಿದ ತಪ್ಪು ಅನುಭವಿಸ್ತಿರೋದು ನಾವು. ಆಗ್ತಿಲ್ಲ, ನನ್ನಿಂದ ಆಗ್ತಿಲ್ಲ. ನನಗೇನೋ ಆಗ್ತಿದೆ ಅನ್ಸುತ್ತೆ.
ನಾನ್ ಸತ್ತೋಗ್ತೀನಿ ಸುಬಿ. ಹಾಗಾದ್ರೆ ನೀನೊಬ್ಳೆ ಸಾಯೋದ್ ಬೇಡ, ಇಬ್ರು ಸೇರಿ ಸಾಯೋಣ. ಏನೇ ಹೇಳ್ದೆ? ಬೇಡ ಮಾವ, ಮಾವ, ಹೊಡಿಬೇಡಿ. ಬಿಡು ನನ್ನ. ಅವಳ್ದೇನು ತಪ್ಪಿಲ್ಲ ಮಾವ, ಬಿಡಿ ಅವಳನ್ನ, ಬಿಡಿ. ಬಿಡು. ಹೊರ್ಟೋಗಿಲ್ಲಿಂದ. ನನಗ್ ನೋಡಕ್ ಇಷ್ಟ ಇಲ್ಲ. ಹೊರಟೋಗಿ ಇಬ್ರು. ಆದ್ರೂ ನಾನು ಬಿಟ್ಟು ಹೋಗೋದಿಲ್ಲ. ನೋಡಪ್ಪ, ನೀವಿಲ್ಲೇ ಇದ್ರೆ ನಾನು ನಿಮ್ ಕೈಯಲ್ಲಿ ಬೆಳೆದಿರೋ ಹುಡುಗ, ಇನ್ನೊಂದ್ ಕಡೆ ನಿಮ್ ಪ್ರಾಣ ಆಗಿರೋ ಮಗಳು. ನಾವು ಚಿಕ್ಕ ಮಕ್ಕಳ ತರ ನಿಮ್ ಹತ್ರ ಒಂದ್ ಕೇಳ್ಬೋದ ಮಾವ? ಹೇಳಿ ಮಾವ. ಮಾವ ಅಂತ ಕರಿ ಅಂತ ಚಿಕ್ಕ ವಯಸ್ಸಲ್ಲಿ ನೀವೇ ತಾನೇ ಹೇಳಿದ್ದು. ಹೇಳಿದ್ರ ಇಲ್ವಾ ಹೇಳಿ? ನನ್ನ ಮಾವ, ನನ್ನ ಮಾವನ್ ಮಗಳು, ನನಗ್ ವರ್ಷನೇ ಅಲ್ವಾ? ಕೊಟ್ಬಿಡಿ, ನಿಮ್ ಮಗಳನ್ನ ನನಗೆ ಕೊಟ್ಬಿಡಿ ಮಾವ. ನನ್ನ ಆಸೆ ದುಃಖ ಹೇಳ್ಕೊಳೋದಕ್ಕೆ ಇರೋದ್ ನೀವೊಬ್ರೇ ಮಾವ. ಯಾವತ್ತಾದ್ರೂ ಒಂದಿನ ಇದನ್ನ ಹೇಳಬೇಕು. ಕೇಳ್ತಿದ್ರಾ? ನಮ್ ದುಃಖನ ಕೇಳ್ತಿದ್ರಾ? ಹೇಳಕ್ ನಮ್ಗೆ ಯಾರು ಇಲ್ಲ ಅಂದ್ರೆ ಆ ಸಮುದ್ರ ಕೇಳ್ತೀವಿ. ಸಮುದ್ರದೊಳಗೆ ಇಳಿದು ಮನಸ್ಬಿಟ್ಟು ಎಲ್ಲ ಹೇಳ್ತೀವಿ. ಆಮೇಲೆ ಮೂರನೇ ದಿನ ಏನಂದೆ? ನೀನೆಷ್ಟು ಸುಲಭವಾಗಿ ಎಲ್ಲನೂ ಹೇಳ್ಬಿಟ್ಟೆಪ್ಪ. ಇದೆಲ್ಲ ಸಾಮಾನ್ಯದ ವಿಷಯನ. ಅಳ್ಬೇಡ, ನೀನ್ ಕಣ್ಣೀರ್ ಹಾಕ್ಬೇಡ. ಈ ಅಮ್ಮನ ಕೈಲಿ ನೋಡಕ್ಕಾಗಲ್ಲ. ದೇವ್ರಿಗಿಷ್ಟ ಇರೋದಕ್ಕೆ ತಾನೆ ನಮ್ಮಿಬ್ಬರನ್ನು ಸೇರಿಸಿದ್ದು. ಇನ್ಮೇಲೆ ನಾವಿಬ್ರು ದೂರ ಆಗೋದು ಆ ದೇವ್ರಿಗೆ ಖಂಡಿತ ಇಷ್ಟ ಆಗಲ್ಲಮ್ಮ. ನೀವೊಂದ್ ಮಾತಾಡಿದ್ರೆ ಮಾವ ಒಪ್ಕೋತಾರೆ, ಖಂಡಿತ ಮದ್ವೆ ಮಾಡ್ಕೊಡ್ತಾರೆ. ನನ್ಗವಳು ಬೇಕು, ನನ್ಗವಳು ಬೇಕಮ್ಮ. ಅಳ್ಬೇಡ. ನೀವೆಲ್ಲ ಆ ಕಡೆ ಹೋಗಿ, ನೀವೆಲ್ಲ ಈ ಕಡೆ ಹೋಗಿ. ಚೆನ್ನಾಗಿ ಹುಡುಕ್ರಿ. ಬೇಗ ನಡೀರೋ. ಯಾವ ಕಡೆ? ಈ ಕಡೆ ಬನ್ನಿ. ಬನ್ನಿ ಬನ್ನಿ, ಬೇಗ ಬನ್ನಿ. ಯಾರು? ನಾನು ಆಡಿ ಬೆಳೆದ ಈ ಕಾಂಪೌಂಡ್ ಒಳಗೆ ಕಳ್ಳನ್ ತರ ಬರ್ಬೇಕಾದ ಸಂದರ್ಭ ಬಂದ್ಬಿಡ್ತು. ಬಂದ್ರಲ್ಲ, ನೋಡದ್ನಲ್ಲ, ಸಂತೋಷ ಆಯ್ತು. ನನ್ನ ಕ್ಷಮಿಸ್ಬಿಡಮ್ಮ. ಅಣ್ಣ, ನಾವು ಇಲ್ಲಿವರೆಗೂ ವ್ಯವಸಾಯ ಲಾಭ ನಷ್ಟ ಅಂತ ಲೆಕ್ಕ ಹಾಕೇ ಇಲ್ಲ. ಆಗ ಇಲ್ಲಿ ಲೆಕ್ಕ ಮಾಡ್ತಿದ್ದ ನಮ್ಮಪ್ಪ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಅವ್ರಿಗೆ ಇಲ್ಲಿನ ರಾಜಕೀಯ, ಕಾಂಗ್ರೆಸ್ ಇದ್ರ ಬಗ್ಗೆ ಆಸಕ್ತಿ ಇತ್ತು. ನಿನಗೆ ಗೊತ್ತಲ್ಲ, ನಿಮ್ಮಮ್ಮ ನನಗೆ ಜನ್ಮ ಕೊಟ್ಟಿಲ್ಲ ಅಂದ್ರು ನನಗ್ ತಾಯಿ ಆಗಿದ್ರು. ಉಳ್ದಿರೋ ಅನ್ನನ ಕೊಡ್ತಾ ಇದ್ರು. ಹೊಟ್ಟೆ ಹಸ್ಕೊಂಡಿದ್ ನಾನು ಅದನ್ನ ಅವಾಗವಾಗ ತಿನ್ಕೊಂಡು ಸಮುದ್ರಕ್ಕೆ ಹೋಗಿ ಬರ್ತಾ ಇದ್ದೆ. ಈ ಮನೆಯಲ್ಲಿ ಅನ್ನ ತಿಂದೆ ನನ್ನ ದೇಹ ಬೆಳೆದಿರೋದು. ಅಣ್ಣ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾಳೆ
ಇಂಗ್ಲೆಂಡ್ಗೆ ಹೋಗಿ ದೊಡ್ಡ ಮನುಷ್ಯ ಆಗ್ತಾನಮ್ಮ ನಿನ್ ಮಗ. ಹಾಗಿರೋ ನಿನ್ ಮಗನ್ನ ನನ್ ಮಗಳು ಹಾಳ್ ಮಾಡ್ಬಿಟ್ಲು. ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡಮ್ಮ. ನೀವು ಹೇಳಿದ್ರಲ್ಲ ಈ ನಮ್ ಕುಟುಂಬದ ಬಗ್ಗೆ, ಇಲ್ಲಿ ನಿಂತ್ಕೊಂಡೆ ನಾನ್ ಕೇಳ್ತಾ ಇದ್ದೀನಿ. ಸುಭಾಷು ಸಾಹಿರನ್ ಪ್ರೀತಿಸಿದ್ದು, ಸಾಹಿರ ಸುಭಾಷನ್ ಪ್ರೀತಿಸಿದ್ದು, ಅವರಿಬ್ರು ಒಂದಾಗಕ್ಕೆ ಆ ದೇವ್ರೇ ಒಪ್ಕೊಂಡ್ಮೇಲೆ ಅವರಿಬ್ಬರನ್ನ ಒಂದ್ ಮಾಡಕ್ಕೆ ನಾವ್ಯಾಕೆ ಯೋಚಿಸ್ಬೇಕು? ಏನ್ ಮಾತಾಡ್ತಿದ್ಯಮ್ಮ? ಹೇಳ್ದೆ ಇನ್ನೇನು, ನನಗೆ ನಮ್ಮ ಮಕ್ಕಳೇ ಹೆಚ್ಚು. ಅವ್ರ ಮುಂದೆ ಯಾವ ಜಾತಿನೂ ಇಲ್ಲ, ಯಾವ ಮತನೂ ಇಲ್ಲ. ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಇಲ್ಲಿರೋರ್ ಮನ್ಸು ಅಷ್ಟು ಚೆನ್ನಾಗಿಲ್ಲ. ಈಗ ಇನ್ನೊಬ್ಬರನ್ನ ಸುಟ್ಟು ಹಾಕೋಷ್ಟು ಕೋಪ ಇದೆ. ಆಗ್ಲಿ ಬಿಡಿ, ಸುಟ್ಟು ಹಾಕ್ಲಿ ಬಿಡಿ. ಯಾವತ್ತಾದ್ರೂ ಒಂದಿನ ಆ ಬೆಂಕಿ ಆರದ್ಮೇಲೆ ನಾವ್ ಈ ತೀರದಲ್ಲಿ ನಗ್ನಗ್ತಾ ಆಟ ಆಡಿದ ಹಾಗೆ ನಮ್ಮ ಮಕ್ಳಿಗೂ ಸಾಧ್ಯ ಆಗತ್ತ ಅಣ್ಣ? ಆಗತ್ತೆ. ಹೇಳಿದ್ರಲ್ಲ, ಅಮ್ಮ ಹೆತ್ತಿದಲ್ದೇ ಇದ್ರು ನನ್ನ ಅಣ್ಣ ಅಂತ. ಆ ಅಣ್ಣನ ಹತ್ರ ನಾನ್ ನನ್ ಮಗನ್ಗೆ ಹೆಣ್ ಕೇಳ್ತಾ ಇದ್ದೀನಿ. ಸಮುದ್ರ ಸಾಕ್ಷಿಯಾಗಿ ಅವರಿಬ್ಬರಿಗೂ ಮದ್ವೆ ಮಾಡಿಸ್ಬಾರ್ದಾ? ಹೇಳಿ ಅಣ್ಣ. ಯಾ ಅಲ್ಲಾ, ಅದು ನನ್ನ ಮಗಳು ಶಾಹಿರಾ ಅನ್ನೋಳ್ನ ನಾನ್ ನಿನಗೆ ನಿಖಾ ಮಾಡ್ಕೊಡ್ತಾ ಇದ್ದೀನಿ. ನಾನು ಇದನ್ನ ಒಪ್ಕೋತೀನಿ. ತಗೊಳ್ಳಿ ತಾಳಿ. ದೇವ್ರೆ, ಮಗಳೇ, ಒಬ್ಬರು ನೀನ ನೋಡಕ್ ಬಂದಿದ್ದಾರೆ. ನನ್ನನ್ನ ಆ ಬಾ. ಎಲ್ಲಿ? ನೀನ್ ನೋಡ್ಬೇಕು ಅಂತ ಬಯಸ್ತಿರೋ ವ್ಯಕ್ತಿ ನೀನ್ ಮುಂದೆನೆ ನಿಂತಿದ್ದಾರೆ. ಯಾಲ್ಲ? ಬಾ ಬಾ ಬಾ. ಹೇ ಕಳ್ಳ, ಸ್ವೀಟ್ ಜೊತೆಗೆ ನಾನು ಇಲ್ಲಿಗೆ ಬರೋ ವಿಷಯ ಅಮ್ಮ ಕೂಡ ಗೊತ್ತಿಲ್ಲ. ನಮ್ಮ ಅಣ್ಣ ಧೈರ್ಯದ ಮೇಲೆನೆ ಇಲ್ಲಿಗೆ ಬಂದೆ. ಸುಬಿ, ಇನ್ನು ಎಷ್ಟು ದಿನ ನಾವು ಈ ರೀತಿ ಕದ್ದು ಮುಚ್ಚಿ ನೋಡೋದು? ಕಾಯ್ಬೇಕು, ಸ್ವಲ್ಪ ಅನುಭವಿಸ್ಬೇಕು. ಆಗ್ಲೇನೆ ಮಿಕ್ಕಿರೋ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಈ ಸ್ವೀಟ್ಗಿಂತ ಚೆನ್ನಾಗಿರುತ್ತೆ. ಸುಬಿ, ನಿನ್ನ ಅಮೂಲ್ಯವಾದ ಜೀವನನ ನಾನು ಹಾಳು ಮಾಡದ್ನಾ? ಇಲ್ಲಿ ನೋಡು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಮನಸ್ಸನ್ನ ನೋಯಿಸ್ಕೊಳ್ಳೋ ಸಮಯ ಅಲ್ಲ ಇದು. ರಾಜಕುಮಾರನು ರಾಜಕುಮಾರಿನು ಗೊತ್ತು ತಾನೆ, ಬೆಳೀತಾ ಇದ್ದಾರೆ ಈ ಹೊಟ್ಟೆ ಒಳಗಡೆ. ಸಂತೋಷವಾಗಿರ್ಬೇಕು, ಯಾವಾಗ್ಲೂ ನಾವು ಸಂತೋಷವಾಗಿರ್ಬೇಕು. ಆದ್ರೆ ನಮ್ಗೆ ಇದೆಲ್ಲ ಇಲ್ಲಿ ನಡೆಯಲ್ಲ. ಮಾಡ್ತಾವ್ರೆ ಅಂತ ಮುಸಲ್ಮಾನರಾಗಿರೋ ಕಾಸಿಂ ಅನ್ನೋನು ಮಗಳು ಸಾಹಿರಾನ ಮುಸ್ಲಿಂ ಅಲ್ದೇ ಇರೋ ಗಂಡಿಗೆ ಮದ್ವೆ ಮಾಡ್ಕೊಟ್ಬಿಟ್ರ. ನಾನ್ ನನ್ ಮಗಳನ್ನ ಮದ್ವೆ ಮಾಡ್ಕೊಟ್ಟಿರೋದು ಚಿಕ್ಕ ವಯಸ್ಸಿಂದ ಅವಳಿಗೆ ಪರಿಚಯ ಇದ್ದಂತ ಚೆನ್ನಾಗ್ ಗೊತ್ತಿರೋ ಅಂತ ಒಬ್ಬ ಹುಡುಗನ್ಗನೆ. ಅಯ್ಯ, ಇಲ್ ನೋಡೋ, ನಿನ್ ಮಗಳನ್ನ ಮದ್ವೆ ಆಗೋ ಹುಡುಗನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿಲ್ಲ. ಇಂಥ ಒಂದ್ ಕಾರ್ಯನ ಮಾಡೋದಕ್ಕೆ ನೀವು ಹೇಗೆ ಒಪ್ಕೊಂಡ್ರಿ? ಅದು ಅವರು ಒಬ್ಬರನ್ನೊಬ್ರು ಇಷ್ಟಪಡ್ತಾ ಇದ್ರು. ನಿಮ್ ಪ್ರಕಾರ ಮದ್ವೆಗೆ ಅದೇನಾ ಮುಖ್ಯ? ಇಸ್ಲಾಂ ಧರ್ಮನ ಮೀರಿದ್ರೆ ನಿಮ್ ಕುಟುಂಬದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋದು ನಿಮಗ್ ಗೊತ್ತು ತಾನೆ? 5 ಸತಿ ಅಲ್ಲಾಗೆ ಪ್ರಾರ್ಥನೆ ಮಾಡೋ ನಾನು, ನನಗೆ ತಪ್ಪು ಒಪ್ಪುಗಳೆಲ್ಲ ಏನೂ ಗೊತ್ತಿಲ್ಲ. ನನ್ನ ಮಗಳು ಸಮುದ್ರಕ್ಕೆ ಬಿದ್ದು ಸಾಯ್ತೀನಿ ಅಂದಾಗ ಅವಳು ಬದುಕ್ಬೇಕು ಅಂತ ಆಸೆ ಪಟ್ಟು ಒಬ್ಬ ತಂದೆಯಾಗಿ ನಾನು ಇದನ್ನ ಮಾಡಿದ್ದೀನಿ. ಮಕ್ಕಳು ಮಾಡೋ ತಪ್ಪನ್ನ ಅವ್ರ ಅಪ್ಪ ಅಮ್ಮದಿರ್ ತಿದ್ದೋದೇ ಅವ್ರ ಕೆಲ್ಸ.
ಒಬ್ಬರನ್ನೊಬ್ರು ಪ್ರೀತಿಸೋದು ತಪ್ಪು ಅಂತ ನಾನ್ ಎಲ್ಲೂ ಓದಿಲ್ಲ. ಗೊತ್ತಿಲ್ದೆ ಕೇಳ್ತಾ ಇದ್ದೀನಿ, ಅದು ತಪ್ಪಾ? ತಪ್ಪೇನೆ. ಅಯ್ಯೋ ಅಲ್ಲ, ಆ ಸಂಬಂಧನ ಇವಾಗ್ಲೇ ಮುಗಿಸ್ಬಿಡಿ. ನೀನ್ ಮಾಡಿರೋ ತಪ್ಪಿಗೆ ಕಮಿಟಿಗೆ ಲೆಟರ್ ಬರೆದು ಕ್ಷಮಾಪಣೆ ಕೇಳಲೇಬೇಕು. ಕ್ಷಮೆನಾ? ಯಾರ ಹತ್ರ ಬೇಕಾದ್ರೂ ಕ್ಷಮೆ ಕೇಳ್ತೀನಿ. ನಮ್ಮ ಸಮುದಾಯದ ಪ್ರಕಾರ ಇರೋ ಯಾವ ಶಿಕ್ಷೆ ಬೇಕಾದ್ರೂ ತಗೊಳ್ತೀನಿ. ಆದ್ರೆ ನಾನು ಇನ್ನು ಏನ್ ಕತೆ ಹೇಳ್ತೀಯ? ಅವರಿಬ್ಬರನ್ನ ಬೇರ್ಪಡಿಸೋದಕ್ಕೆ ಬಹುಶಃ ಅಲ್ಲ ಇಂದನೇ ಆಗೋದು. ನಿಜವಾಗಿ ಅಲ್ಲ ಇದನ್ನ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಕಾಸಿರ್ ಬಾಯ್, ನನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ. ಅಲ್ಲ, ಇನ್ಮೇಲೆ ಅವಳ ಅಲ್ಲ. ದೇವ್ರಿಗೆಲ್ಲ ಗೊತ್ತಿದ್ರೆ ನಾನು ನನ್ ಮಗ ಮಾಡಿದ್ದೆಲ್ಲ ತಪ್ಪೋ ಸರಿನಾ ಅಂತ ಆ ದೇವ್ರಿಗ್ ಗೊತ್ತು. ಯಾವ ದೇವ್ರ ಬಗ್ಗೆ ಮಾತಾಡ್ತಿದ್ದೀರಾ? ಯಾವ ಹೆಸರಲ್ಲಿ ಕರೆದ್ರು ನೀವ್ ಹೇಳಿರೋ ದೇವ್ರಲ್ಲ ನಾನ್ ಹೇಳಿದ್ದು. ಇಲ್ಲಿ ಕೇಳಿ, ಅವ್ರು ಕೊಂದಿರೋ ನಮ್ಮ ಜನಗಳ ರಕ್ತದ ವಾಸನೆ ಇನ್ನೂ ಈ ಮಣ್ಣಿನಿಂದ ಮಾಸ ಹೋಗಿಲ್ಲ. ಆ ಗುಂಪಲ್ಲಿರೋ ಒಂದು ಹೆಣ್ಣೆ ನಿನ್ ಮಗನ್ಗೆ ಮದುವೆ ಮಾಡಕ್ ಸಿಕ್ಕಿದ್ದ? ನಮ್ಮಣ್ಣ ಯಾರನ್ನೂ ಸಾಯಿಸಿಲ್ಲ. ಅಲ್ಲಮ್ಮ, ನೀವು ಅವ್ರ ಪರವಾಗಿ ಮಾತಾಡ್ಬೇಡಿ. ನಾನು ನನ್ನ ವಿಷಯದ ಬಗ್ಗೆ ಹೇಳ್ತಿದ್ದೀನಿ. ವಿಷಯ ಈ ವಿಷಯ ಏನ್ ಬೇಕಾದ್ರೂ ಆಗುತ್ತೆ. ಇಲ್ಲಿರೋ ಹಿಂದೂಗಳು ಏನ್ ಮಾಡಕ್ಕೂ ಏಸಲ್ಲ. ನಿಂತ್ಕೊಳ್ಳಿ. ಊರಲ್ಲಿರೋ ಎಲ್ರನ್ನು ಕೊಂದು ಆ ರಕ್ತದ ಕೋಡಿಯಲ್ಲಿ ಎಲ್ರು ಈಜಾಡಿ. ನನ್ ಮಗನ್ನ ಅದ್ರಲ್ಲಿ ತಳ್ಬೇಡಿ. ನಿಮ್ಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ, ಅನ್ಭವ್ಸಿ. ಬನ್ರೋ. ದೇವ್ರೆ, ನನ್ ಮಗಳನ್ನ ಕರ್ಕೊಂಡು ನಾನಿವಾಗ ಎಲ್ಲಿಗೆ ಹೋಗ್ಲಿ? ಇಲ್ಲಿ ನೋಡಪ್ಪ ಕಾಜಿರ್ ಬಾಯ್, ಸಮುದಾಯಕ್ಕೆ ಅದರದೇ ಆದ ನಿಯಮಗಳಿದೆ. ಅದನ್ನ ಅನುಸರಿಸಿ ತಪ್ಪು ಮಾಡಿರೋರು ಶಿಕ್ಷೆ ಅನುಭವಿಸ್ಲೇಬೇಕು. ನಡಿಲಿ, ಧಾರಾಳವಾಗಿ ನಡಿಲಿ. ಹೇಳ್ ಕಳ್ಸೋದಕ್ ನನಗೆ ಮನ್ಸಾಗ್ತಿಲ್ಲ. ನಿನ್ನನ್ನು ತಡಿಯೋಕ್ಕೂ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತಾನೆ ನನಗ್ ಗೊತ್ತಾಗ್ತಿಲ್ವ. ನಿಮಗ್ ಗೊತ್ತಿಲ್ಲ ಅಂತಂದ್ರೆ ನಮ್ ಕಮಿಟಿ ಗೊತ್ತು. ತೀರ್ಮಾನ ತಗೊಂಡಾಯ್ತಲ್ಲ, ಇನ್ನೇನು? ನೀವ್ ಮಾತ್ರ ತೀರ್ಮಾನ ಮಾಡಿದ್ರೆ ಸಾಕ? ಕಷ್ಟ ಅನುಭವಿಸೋರು ನಾವುಗಳು ಬಡವರು ತಾನೆ. ಏನ್ ಶಾಹಿದಲ್ಲಿ ನೀವೊಂದ್ಸಲ ಹೇಳ್ಬೋದಲ್ಲ, ನಾವಿವಾಗ ಎಲ್ಲಿಗೆ ಹೋಗೋದು? ಅಳೋದಕ್ಕೆ ದುಃಖ ಹಂಚ್ಕೊಳ್ಳೋದಕ್ಕೆ ನಮ್ಮ ಹತ್ರ ಯಾರೂ ಇಲ್ಲಮ್ಮ. ನಮ್ಗೆ ಅಲ್ಲ ಮಾತ್ರ ಇರೋದು. ನಿಮ್ಗೆ ಇಲ್ಲಿ ನಡೀತಿರೋದೆಲ್ಲ ಗೊತ್ತಿದೆ ಅಲ್ವಾ ಯಜಮಾನ್ರೆ? ತಪ್ಪು ಮಾಡ್ರು ನಮ್ಗೆ ಏನು ಗೊತ್ತಿಲ್ಲ. ಏನು ಆಗಲ್ಲಮ್ಮ. ನಾನು ನನ್ನ ಕುಟುಂಬದವರು ಇಲ್ಲಿ ಇನ್ನೊಂದು ತೊಟ್ಟು ರಕ್ತ ಬೀಳೋದಕ್ಕೂ ಕಾರಣ ಆಗ್ಬಾರ್ದು. ವಯಸ್ಸಿಗೆ ಬಂದಿರೋ ಹೆಣ್ಣು ಹುಡುಗಿನ ಎಲ್ರೂ ಸೇರಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಈ ಮನುಷ್ಯರ್ಗೆ ದೇವ್ರ ಮೇಲೆ ಭಯನೇ ಇಲ್ವಾ? ಸರ್ವಲೋಕ ರಕ್ಷಕನಾಗಿರೋ ಅಲ್ಲ ಪರಿಶುದ್ಧವಾದ ಕುರಾನಲ್ಲಿ ಹೇಳಿದ್ದಾರೆ, ನಾನು ಈ ಭೂಮಿನ ವಿಶಾಲವಾಗಿ ಮಾಡಿದ್ದೀನಿ, ನಡೆದ್ ನೋಡ್ತೀನಿ. ಒಂದ್ ವೇಳೆ ಹೆಜ್ಜೆ ಇಡಕ್ಕಾಗ್ಲಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ನಾನು ಹೋಗೋ ದಾರಿ ಮುಗಿಯೋವರೆಗೂ ನಾನು ನಡೆದೇ ಹೋಗ್ತೀನಿ. ಅಸ್ಸಲಾಮು ಅಲೈಕುಂ. ಬನ್ನಿ. ವಾಲೇಕುಂ ಅಸ್ಸಲಾಂ. ನಮ್ ತಪ್ಪನ್ನೆಲ್ಲ ಕ್ಷಮಿಸ್ಬಿಡಿ. ಎಲ್ರನ್ನೂ ರಕ್ಷಣೆ ಮಾಡ್ತೀರಾ ಅಲ್ಲ? ಓಂ
ಸಂಕೋಚ ಪಡ್ಕೊಳ್ದಲೆ ಬನ್ನಿ ಒಳಗೆ. ಇದು ನಿಮ್ಮನೆ ತರ. ಬನ್ನಿ ಒಳಗೆ. ಬನ್ನಿ. ಎಲ್ರೂ ಬನ್ನಿ ಕೂತ್ಕೊಳ್ಳಿ. ಇವಳೇ ನನ್ನ ತಂಗಿ ಇಂದ್ರ. ಇಂದು ಅಂತ ಕರಿತೀವಿ. ಇವಳು ಎರಡನೇ ತಂಗಿ ಸಿಂಧು. ಹಂಗಂತ ಸಿಂದ್ರ ಅಂತ ಕರಿಬೇಡಿ. ಇವ್ರಿಗೆ ಮದ್ವೆ ವಿಷಯ ಏನಾದ್ರು? ಆ ನೋಡಿ ಅದ್ಕೆ ಅದ್ಯಾಕಂತ ಗೊತ್ತಿಲ್ಲ. ನನ್ ತಂಗಿದಿರ್ಗೆ ನನ್ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ. ಏನಪ್ಪ ದಿಢೀರಂತ ಹಾಗಂತ ಇದ್ಯಾ? ಹೌದಾ ಮಕ್ಳೇ? ಭರತ್ ಸುಮ್ನೆ ಹೇಳ್ತಿದ್ದಾನ್ರಿ. ಏ ಕೇಳ್ ನೋಡಿ, ನಾನ್ ಮದ್ವೆ ಮಾಡ್ಕೊಡೋವರ್ಗು ಇಲ್ಲಿಂದ ಆಚೆ ಒಂದಡಿನೂ ಕದ್ಲಲ್ಲ ಅಂತ ನನಗ್ ಭಾಷೆ ಕೊಟ್ಟಿದ್ದಾರೆ. ಯಾರಿಗಾದ್ರೂ ಒಂದು ಪ್ರೇಮ ಪತ್ರ ಕೊಟ್ಟಿ ಐ ಲವ್ ಯು ಅಂತ ಹೇಳಿ ಯಾವತ್ತೋ ಒಂದಿನ ನಾನ್ ಗೋಪಿ ಜೊತೆ ಓಡೋಗ್ತೀನಿ, ಅಣ್ಣ ಅಮ್ಮ ನನ್ನ ಕ್ಷಮಿಸ್ಬಿಡಿ ಆತರ ಒಂದ್ ಲೆಟ್ರ್ ಬರ್ದು ಓಡೋಗ್ಬೋದು ತಾನೆ? ಆಗಲ್ಲ. ಹೋಗೋ ಟೈಮಲ್ಲಿ ಮನೇಲಿರೋ ಚಿನ್ನ ನಗ ನಾಣ್ಯನ ಹೊತ್ಕೊಂಡು ಹೋಗಲ್ಲ ತಾನೆ? ಅಯ್ಯೋ ಅದೆಲ್ಲ ಔಟ್ ಆಫ್ ಫ್ಯಾಷನ್ ಅಣ್ಣ. ಹೌದಾ? ಅದ್ರಲ್ಲೂ ಪಟ್ನದ ಜನಕ್ಕೆ ಸ್ವಲ್ಪ ಬುದ್ಧಿ ಕಡಿಮೆನೆ. ಏ ಬೇಡ. ಪ್ರೀತಿ ಮಾಡ್ಬೇಕು ಅಂದ್ರೆ ಇವಳ ತರ ಓಡೋಗೋದಿಲ್ಲ. ಬೋಲ್ಡ್ ಆಗಿ ಬಂದು ಹೇಳ್ತೀನಿ ನನಗೆ ಇವರು ಇಷ್ಟ, ಮದ್ವೆ ಆಗ್ತೀನಿ ಅಂತ. ಅದ್ರಲ್ಲಿ ಜಾತಿ ಮತ್ತೆಲ್ಲ ಅಡ್ಡ ಬರಲ್ಲ ಅಲ್ವಾ ಶಾಯ್ರಾ? ಏನಾಯ್ತಣ್ಣ? ಈ ಮನೆಯಲ್ಲಿ ತಮಾಷೆ, ಸಂತೋಷ, ಖುಷಿ ಎಲ್ಲಾನು ಇದೆ. ನಾನು ನನ್ನ ಕುಟುಂಬ ಇಲ್ಲಿ ಬಂದು ಸೇರ್ಕೊಂಡ್ರೆ ನಿಮ್ಗೆ ತೊಂದರೆ ಆದ್ರೆ? ಈ ನಗು ಸಂತೋಷ ಎಲ್ಲಾನು ಒಂದ್ ಕಾಲದಲ್ಲಿ ನೀವೀಗ ಮನೆಗೆ ನೀಡಿರೋ ಭಿಕ್ಷೆ ಅಣ್ಣ. ಈಗ ಅದನ್ನ ನಮ್ ಜೊತೆ ಅನುಭವಿಸುವಂತ ಕಾಲ ಬಂತು. ನೋಡಿ, ಈ ಗೆರೆ ದಾಟಿ ಯಾರು ನಿಮ್ ಹತ್ರ ಬರೋದಿಲ್ಲ. ಹೆದರ್ಕೋಬೇಡಿ. ಬನ್ನಿ. ರಾಮ ರಾಮ ಇನ್ನೂ ಬಂದಿಲ್ವಾ? ರಾಮ ನನ್ಗೆ ನನ್ ಗೆಳೆಯನ್ನ ನೋಡ್ಬೇಕು. ಹೇಳ್ ಕಳ್ಸವ್ರೆ. ಅದೇ ಬೇರೆ ಜಾತಿಯವರು ಬಂದು ನೋಡೋದಕ್ಕೆ ಅವಕಾಶ ಇಲ್ಲ ಇಲ್ಲಿ. ಬೇರೆ ಜಾತಿ ಮತ, ಬೇರೆ ಜಾತಿ. ದೇವ್ರೆ, ಎಲ್ಲೋಗ್ತಿದ್ಯಾ? ಅದೇ ನನ್ ಗೆಳೆಯ, ಅವನನ್ನ ನೋಡ್ಬೇಕಿತ್ತು. ಅವರು ಹುಷಾರಿಲ್ಲದೆ ಮಲ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಹುಚ್ಚರಂಗ್ ಮಾತಾಡ್ತಿರ್ತಾರೆ. ದೇವ್ರ ಹಣೆ ಹಾಗೆಲ್ಲ ಹೇಳ್ಬೇಡಿ. ಅವನು ನನ್ನ ನೋಡ್ಬೇಕು, ನಾನು ಅವ್ರನ್ನ ನೋಡ್ಬೇಕು. ಆ ವಿಷಯ ಗೊತ್ತಾಗಿ ನನ್ ಮನ್ಸಿಗೆ ನೋವಾಗಿ ನಾನ್ ಬಂದ್ಬಿಟ್ನಪ್ಪ. ಮನಸ್ಸು ನೋವಾಗಿದ್ದಕ್ಕೆ ನಾವು ಹೇಳ್ತಾ ಇರೋದು, ಇಲ್ಲಿ ಯಾರು ನೋಡಕ್ ಬರೋದ್ ಬೇಡ. ಮಕ್ಕಳೇ, ಅದೇ ಹುಡುಗರು ಹೇಳ್ತಿಲ್ವಾ, ಹಿಂದೂಸ್ ಯಾರು ಬರ್ಬಾರ್ದು ಇಲ್ಲಿ. ಅವ್ನ್ ರಾಮ ಬಂದಿದ್ದಾನೆ ಅಂತ ಹೇಳಿ ಅವನು ನನ್ನ ಮನ್ಸಾರೆ ನೋಡ್ಬೇಕು ಅಂತ ನಾನ್ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಈಶ್ವರ, ಒಂದು ಹಿಂದೂ ಒಂದು ಮುಸ್ಲಿಂನ ನೋಡಕ್ ಬಂದಿಲ್ಲ. ಚಿಕ್ಕ ವಯಸ್ಸಿನ ಜೊತೆಲೆ ಆಟಾಡ್ಕೊಂಡು ಬೆಳೆದಿರೋ ಗೆಳೆಯನ್ ನೋಡೋದಕ್ಕೆ, ರಾಮ ಅನ್ನೋ ಗೆಳೆಯನ್ ನೋಡೋದಕ್ಕೆ ಬಂದಿದ್ದಾರೆ. ನಾನೇ ಕರ್ಕೊಂಡು ಬಂದಿರೋದು. ಎಷ್ಟೇ ದೊಡ್ಡ ಅಪರಾಧಿ ಆದ್ರೂ ಗಲ್ಲು ಶಿಕ್ಷೆಯನ್ನು ಹಾಕುವಾಗ ಕೊನೆಗೆ ಒಂದು ಮಾತನ್ನ ಕೇಳ್ತಾರೆ, ನಿನ್ನ ಕೊನೆ ಆಸೆ ಏನು ಅಂತ. ದಯವಿಟ್ಟು ಆ ಮನುಷ್ಯನ್ ಕೊನೆ ಆಸೆ ಏನು ಅಂತ ನೆರವೇರಿಸಿ. ಹಿಂದೂ ವಿಚಾರದಲ್ಲಿ ತಲೆ ಹಾಕೋದ್ ಬೇಡ. ಇಲ್ಲೋಡು, ನಮ್ ದೇಶದ ಗಾಕಿನ ಹಾಕೊಂಡು ಯಾವ ಸಮಯದಲ್ಲಿ ಬೇಕಾದ್ರೂ ಎದುರಾಳಿಗಳ ಗುಂಡಿಂದ ಸಾಯೋ ಅವಕಾಶ ಇರೋ ಕಾರ್ಗಿಲ್ ಚಳಿಯಲ್ಲಿ ಈ ವರದಾ ಕೈಯಲ್ಲಿ ಬಂದೂಕ್ ಇಟ್ಕೊಂಡು ನಿಂತಿದ್ದಾನೆ ಅಂದ್ರೆ ಹಿಂದೂ ಆಗಲ್ಲ, ಒಬ್ಬ ಭಾರತೀಯನಾಗಿ. ಒಬ್ಬೊಬ್ಬ ಭಾರತೀಯನು ಅವನ ಮನೇಲಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾನೆ ಅಂತಂದ್ರೆ ಗಡಿಲಿ ನಿದ್ದೆ ಬಿಟ್ಟು ಕಾಯ್ತಾ ಇದಾರಲ್ಲ ಭಾರತೀಯ ಆಗಿ. ಇಂಡಿಯಾ ಕಾಯ್ತಾ ಇರೋ ಈ ಭಾರತೀಯರು. ಇಲ್ಲಿ ನೋಡಿ, ನಾವೆಲ್ಲ ಅವ್ರವ್ರ ಮನೇಲಿ ಇಲ್ಲ, ನಾವೆಲ್ಲ ಹೊರಗಡೆ ಇದೀವಿ. ನಮ್ ದೇಶ ಈ ತರ ಆಗೋಗಿದೆ, ಈ ಇಂಡಿಯಾ ದೇಶ. ಇಲ್ಲೋಡಿಯಪ್ಪ, ಯಾರೋ ಮಾಡಿದ ತಪ್ಪನ ಇವ್ರ ಮೇಲೆ ಹಾಕಿ ಇವ್ರಿಗೆ ಶಿಕ್ಷೆ ಕೊಡಬೇಡಿ. ಇವರು ಅನ್ಭವಿಸ್ಬಾರ್ದು, ನಾವ್ಯಾರು ಅನ್ಭವಿಸ್ಬಾರ್ದು. ಇಲ್ಲಿ ನೋಡಪ್ಪ, ಇವ್ರು ಬಂದಿದ್ದಾರೆ ಅಂದ್ರೆ ಅವ್ರು ಖಂಡಿತ ಮಾತಾಡಿಸ್ತಾರೆ. ಇಲ್ಲಿ ನೋಡು ಗೆಳೆಯ, ನಿನ್ಗೇನೂ ಆಗೋದಿಲ್ಲ. ಈಶ್ವರ. ಅಲ್ಲ, ಸಂತೋಷ ಆಯ್ತು. ನನ್ ನೋಡಕ್ ಬಂದಿಲ್ಲ ಅಷ್ಟೇ ಸಾಕು. ಇವರೆಲ್ಲರೂ ಹೇಳಿದ್ರು ನೀನೇನು ಬರಬಾರ್ದು ಅಂತ. ನೀನ್ ನಾನು ನೋಡಕ್ಕಾಗಲ್ಲ ಅನ್ಕೊಂಡಿದ್ದೆ. ಆ ತರ ಎಲ್ಲ ನಡೆಯಲ್ಲ ಗೆಳೆಯ. ನಾವಿಬ್ರು ಭೇಟಿ ಆಗ್ಬಾರ್ದು ಅಂತ. ನಾನು ಹಿಂದೂ ಅಂತೆ, ನೀನ್ ಮುಸ್ಲಿಂ ಅಂತೆ. ನಿನಗದ್ ಗೊತ್ತಾ? ನಾವಿಬ್ರು ಒಬ್ರನ್ನೊಬ್ರು ಭೇಟಿ ಆಗ್ಬಾರ್ದಾ? ನಾನು ಹೋಗ್ಬೇಕು, ನಾನು ಇಲ್ಲಿಂದ ಹೋಗ್ಬೇಕು. ನಾನು ನನ್ನ ಮಣ್ಣಲ್ಲೇ ಸಾಯ್ಬೇಕು. ನನ್ನ ಕರ್ಕೊಂಡು ಹೋಗು ರಾಮ. ಹೋಗ್ತೀಯಾ?
ನನ್ನ ಕರ್ಕೊಂಡು ಹೋಗ್ತೀಯ? ನನ್ನ ಕರ್ಕೊಂಡು ಹೋಗು ರಾಮ. ವರದ ಕರ್ಕೊಂಡು ಹೋಗೋಣಪ್ಪ. ರಾಮಣ್ಣ ಅದು ಬಂದು ಅವನ್ ಬೇರೆ ಏನು ಕೇಳ್ತಿಲ್ಲಪ್ಪ, ಮನೇಲೇ ಇದ್ದು ಬೇಗ ಎತ್ಕೊಳ್ಳಿ ಹೋಗೋಣ. ಏ ಆ ವಯ್ಯನ್ ತಗೊಂಡ್ಬರ್ತಿದಾರೆ. ನಾನು ಇಲ್ಲೇ ಇರ್ತೀನಿ, ನೀನ್ ಹೋಗಿ ಹುಡುಗರ್ನ ಕರ್ಕೊಂಬ. ವರದ, ಇವ್ರೆಲ್ರೂ ಬೇರೆ ಊರು ಅಂತ ಗೊತ್ತು. ನಿನ್ನಂತ ಒಬ್ಬ ನಾಯಕ ಇವ್ರಿಗೆ ಮುಂದೆ ನಿಂತು ಸಹಕರಿಸ್ತಾ ಇರೋದು ಸರಿ ಇಲ್ಲ. ನೀವೆಲ್ಲ ಎಲ್ಲಿಂದ ಬಂದ್ರೋ ಮತ್ತೆ ಅಲ್ಲಿಗೆ ಹೋಗಿ. ಈ ಕಡೆ ಯಾರನ್ನು ಕರ್ಕೊಂಬರ್ಬೇಡ, ನಾವು ಜೀವಂತವಾಗಿರೋವರೆಗೂ ಇದ್ ನಡೆಯಲ್ಲ. ಅಲ್ಲ, ಈ ವ್ಯಕ್ತಿ ಇಲ್ಲೇ ತಾನೇ ಹುಟ್ಟಿ ಬೆಳೆದಿರೋದು. ಆ ವ್ಯಕ್ತಿಗೆ ಬೇರೆ ಏನೂ ಆಸೆ ಇಲ್ಲ. ಈಗ ಸತ್ರೆ ಈ ಮಣ್ಣಲ್ಲೇ ಸಾಯ್ಬೇಕು ಅನ್ನೋ ಆಸೆ ಅವ್ರದ್ದು. ಅದಕ್ಕೂ ಬಿಡಲ್ವಾ? ಬಿಡೋದಿಲ್ಲ. ಆ ತರ ಇರೋರು ಸಾಯೋದು ಬೇಡ, ಬದುಕೋದು ಬೇಡ. ಹೋಗು. ಬೇಡ, ಬಿಟ್ಬಿಡಪ್ಪ, ಬೇಡ. ವರದ, ವರದ, ನಮ್ಮಪ್ಪ ಸತ್ತಿರೋದು ಈ ಊರಲ್ಲಿರೋ ಹಿಂದೂಗಳಿಗೋಸ್ಕರ. ಅದರಿಂದ ಮಗನಾಗಿ ಮಾತಾಡ್ತಾ ಇಲ್ಲ, ಒಂದು ಹಿಂದೂ ಅಂತ ಬೇಜಾರಲ್ಲಿ ಮಾತಾಡ್ತಾ ಇದ್ದೀನಿ. ಹೆಮ್ಮೆ ಪಡ್ತಾ ಇದ್ದೀನಿ. ನಾವು ಪದೇ ಪದೇ ಸಾಯ್ತಾನೆ ಇದ್ದೀವಿ. ಅದನ್ನ ನಿಲ್ಲಿಸ್ಬೇಕು. ಇದು ಧರ್ಮ ಯುದ್ಧದ ಸಮಯ. ಇದನ್ನ ನಾವೇ ಹೆದರ್ಸಿ ಗೆಲ್ಬೇಕು. ಭಾರತ್ ಮಾತಾ ಕೀ ಜೈ! ಭಾರತ್ ಮಾತಾ ಕೀ ಜೈ! ಭಾರತ್ ಮಾತಾ ಕೀ ಜೈ! अस्सलाम वालेकुम रहमतुल्लाह। ಆಮೇನ್. ಇಂಥ ಸಮಯದಲ್ಲಿ ದೇವ್ರ ಧ್ಯಾನ ಮಾತ್ರ ಅಲ್ಲ, ಹೊಟ್ಟೆಗೂ ತಿನ್ಬೇಕು. ಎಲ್ಲಿ ಹೋದ್ರೂ ಕೂಡ. ಮಗಳಿಲ್ಲಿದ್ದಾಳೆ ಅಂತ ಎಲ್ರೂ ಹುಡುಕಾಡ್ತಾ ಇದ್ದಾರಂತೆ. ಸದ್ಯಕ್ಕೆ ಜಾಗ ಬದಲಾಯಿಸಕ್ ಆಗಲ್ಲ ಅಂತ ಭರತನೇ ಹೇಳಿದ್ದು. ತುಂಬಾ ಯೋಚನೆ ಮಾಡಿ ನನ್ ಗಂಡ ಇದಕ್ಕೆ ಒಪ್ಕೊಂಡ್ರು.
ನಾಜೀರ್, ನಾನು ಹೇಳಿದ ಜಾಗದಲ್ಲಿ ಬೋಟ್ ರೆಡಿಯಾಗಿರುತ್ತೆ. ನೀವೆಲ್ಲ ಆದಷ್ಟು ಬೇಗ ಅಲ್ಲಿ ಹೋಗಿ. ಅವ್ರನ್ನ ಕರ್ಕೊಂಡು ನೀವು ಕಾಸಿಂಬಾಯಿ ಹೋದ್ರೆ ಸಾಕಾ? ನಾನು ಇಲ್ಲಿರೋತಾನೆ ಒಳ್ಳೇದು. ನಾನು ಶಿಷ್ಯ ಅಲ್ಲಿ ಹೋಗ್ತೀವಿ. ನಾವು 3 ಜನ ಆ ಕಡೆಗೆ ಹೋಗ್ಬಿಡ್ತೀವಿ. ಸರಿ, ಹಂಗೆ ಮಾಡಿ. ಎಲ್ಲ ಹುಷಾರಾಗಿರಿ. ಬಂದಿರೋದನ್ನ ತಿಳ್ಸೋಕೆ ಟಾರ್ಚ್ನ 3 ಸತಿ ಮಿನ್ಗಿಸ್ ತೋರಿಸಿ. ಅದಾದ ತಕ್ಷಣ ನಾವು ಅಲ್ಲಿಗೆ ಬರ್ತೀವಿ. ಹುಷಾರು. ಕಾಸಿರ್ಬಾಯಿ, ನಾವು ಹೊಡೆದೋಗಿರೋ ದೋಣಿಯಿಂದ ಹಾರಿ ಈಜಿ ದಡ ಸೇರ್ಬೇಕು. ಆಗ್ಲೇ ತಪ್ಪಿಸ್ಕೊಳಕ್ಕಾಗೋದು. ಇದೇ ಜನರೇ ನಮ್ಮ ದೇಶ. ಯಾರಿಂದನೂ ತಿದ್ದಕ್ಕಾಗಲ್ಲ. ನಿಮಿಷ. ಕುಡಿ. ಅದವರೇ. ಹರೀಶ, ಶಿಷ್ಯಲ್ಲಿ ಹುಡುಗರೆಲ್ಲ ನನ್ನ ಕಸ್ಟಡಿಯಲ್ಲಿದ್ದಾರೆ. ಇಲ್ಲಿ ನೋಡಿ, ಹೇಗ್ ಬಂದ್ರು ಹಂಗೆ ವಾಪಸ್ ಹೋಗಿ. ಇದು ನಾವು ಒಪ್ಕೊಳ್ಳೋದಿಲ್ಲ. ಹೇಗ್ ಬಂದ್ರು ಹಾಗೆ ವಾಪಸ್ ಹೋಗಿ. ಇಲ್ಲಿ ನೋಡಿ ಅಣ್ಣ, ಇವ್ರು ನಮ್ಮ ಮಕ್ಳಲ್ವಾ, ಖುಷಿಯಾಗಿ ಎಲ್ಲಾದ್ರೂ ಜೀವನ ಮಾಡ್ಕೊಳ್ಳಿ. ಅವಳೆಲ್ಲೋ ಹೋಗಿ ಎಲ್ಲೋ ಜೀವನ ನಡ್ಸಕ್ಕಾಗಲ್ಲ. ಈ ಇಸ್ಲಾಂ ಧರ್ಮಕ್ಕೆ ಸೇರಿದ ಹುಡುಗಿ. ಇಷ್ಟು ದಿನ ನಾವ್ ಯಾರಿಗೂ ಯಾವ ದ್ರೋಹನೂ ಮಾಡಿಲ್ಲ. ಇಲ್ಲಿವರೆಗೂ ಏನೇ ನಡೆದ್ರು ಅಲ್ಲ ಮುಂದೆ ಎಲ್ಲಾನು ಹೇಳ್ಕೊಂಡು ಹತ್ತಿರೋಂಥವ್ ನಾನು ಒಬ್ಬ ಸಾಧು ಮನುಷ್ಯ. ನನ್ ಮಗಳಿಗೋಸ್ಕರ ನಿಮ್ಮೆಲ್ರ ಕಾಲ್ಗಳಿಗೂ ಬೀಳೋದಕ್ ನಾನ್ ತಯಾರಿದ್ದೀನಿ. ಮಾನ ಮರ್ಯಾದೆಯಿಂದ ಬದುಕ್ತಾ ಇರೋದು ಈ ಸಮುದ್ರದ ಮುಸ್ಲಿಮ್ಸ್. ಒಂದು ಹಿಂದೂ ಹುಡುಗನ್ ಜೊತೆ ಮದುವೆ ಮಾಡ್ಕೊಂಡು ಸಮುದಾಯಕ್ಕೆ ಮೋಸ ಮಾಡಿ ಅವನ್ ಹೇಗ್ ಬದುಕ್ತಾನೆ? ಇದಕ್ ನಾವ್ ಯಾರು ಒಪ್ಕೊಳ್ಳೋದಿಲ್ಲ. ಮಜೀದ್ ಬಾಯ್, ಉಸ್ಮಾನ್ ಬಾಯ್, ನಾವು ನಿಮ್ ಮಕ್ಕಳ ತರಲ್ವಾ? ನಮ್ಮಿಬ್ಬರನ್ನು ಹೋಗೋಕ್ ಬಿಡಿ. ಎಲ್ಗಾದ್ರೂ ಹೋಗಿ ಬದುಕೋತೀವಿ. ನಮ್ಮನ್ನ ತಡಿಬೇಡಿ, ದಯವಿಟ್ಟು ನಮ್ಮನ್ನ ತಡಿಬೇಡಿ. ತಡಿತೀರಿ? ನನ್ ತಂಗಿ ಕರ್ಕೊಂಡು ಇನ್ ಎಲ್ಲೂ ಹೋಗಲ್ಲ. ಅಣ್ಣ, ಇಲ್ಲಿವರೆಗೂ ನಾನು ನಿಮ್ಮ ಹತ್ರ ಏನು ಕೇಳಿಲ್ಲ. ಆದ್ರೆ ಈಗ ಗರ್ಭಿಣಿ ಆಗಿರೋ ನಿನ್ ತಂಗಿ ಹೊಟ್ಟೆ ಕಾಲಲ್ಲಿ ಉದಿತೀರ ನೀನೊಬ್ಬ ಅಣ್ಣನ. ಅದನ್ನ ಕೇಳಕ್ ನೀನ್ ಯಾರ? ಏಯ್ ಬೇಡ ಕಣೋ. ಬೇಕೋ ಈ ಆಟನ ಇಲ್ಲೇ ಮುಗಿಸ್ತೀವಿ ನಾವು. ಖಾದರ್ ಬಾಯ್, ಮಕ್ಕಳೆಲ್ಲ ದೋಣಿ ಕತ್ಸು.
ನಾಚ್ಕೊಳ್ಬೇಡ. ಹಿಂದಿನ ಕಾಲದಲ್ಲಿ ನಮ್ಮ ದೇವರು ಇಬ್ರಾಹಿಂ ನಬಿ ಹತ್ರ ಸ್ವಂತ ಮಗನ್ನ ಇಸ್ಮಾಯಿಲ್ಗೆ ಕಣ್ಮುಚ್ಕೊಂಡು ಬಲಿ ಕೊಡಕ್ ಹೇಳಿದ್ರು. ಆದ್ರೆ ಇಬ್ರಾಹಿಂ ನಬಿಗೆ ಅದು ಬೇಕಾಗಿರ್ಲಿಲ್ಲ. ಅದನ್ನ ನೆನ್ಸ್ಕೊಂಡೆ ನಾವೀಗ್ಲೂ ಕೂಡ ಹಜ್ ಯಾತ್ರೆ ಮಾಡೋದು. ನಾನು ಇಲ್ಲಿವರೆಗೂ ಹಜ್ ಯಾತ್ರೆಗೆ ಹೋಗಿಲ್ಲ. ನಿಮ್ಮಪ್ಪ ಇಲ್ಲಿವರೆಗೂ ಹಜ್ ಮಾಡಿಲ್ಲಪ್ಪ. ಕಾಸಿರ್ ಬಾಯ್, ಅಲ್ಲ, ಅಲ್ಲ, ಮುಂಚೆ ನಮ್ಗೆಲ್ಲ ಗಾಳಿ ಸದ್ ಮಾತ್ರ ಕೇಳಿಸ್ತಾ ಇತ್ತು. ಇವಾಗ ಕೇಳಿಸ್ತಾ ಇರೋದು ಅದರ ಗೆರ್ಜನೆ. ಮಲಗಲ್ಲ, ಯಾವತ್ತೂ ಈ ಸಮುದ್ರ ಮಲಗಲ್ಲ. ಮನುಷ್ಯರ ಮನ್ಸಲ್ಲಿರೋ ಕಲೆಗಳನ್ನ ತೊಳೆದಾಕೋವರ್ಗೂನು ಮಲಗೋದಿಲ್ಲ ಈ ಸಮುದ್ರ. ಅಲ್ಲ, ಅಲ್ಲ.